ಲೋಕವಾಣಿ ಚಾನಲ್ನ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಮ್ಮ ಸಾಧನೆ ಪ್ರೇರಣೆ ಅನ್ನುವಂಥ ಒಂದು ಸಂಚಿಕೆ ಅಡಿಯಲ್ಲಿ ಒಬ್ಬ ವಿಶೇಷ ಸಾಧಕರನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಅವರು ನಮ್ಮ ಬಸವನಾಡಿನ ಹೆಮ್ಮೆಯ ಸಾಧಕರಂತಲೇ ಹೇಳ್ಬೋದು. ಬಸವನಾಡಿನ ಣನವರ್ ಸರ್ ಅವರು ಅಮೇರಿಕಾದ ನ್ಯೂಯಾರ್ಕ್ ಸಿಟಿಯಲ್ಲಿರುವಂಥ ಒಂದು ಪಿಟ್ಸ್ಬರ್ಗ್ ಅನ್ನುವಂಥ ಒಂದು ನಗರದ ಕೌನ್ಸಿಲರ್ ಆಗಿದ್ದಾರೆ. ಸೊ ಅವರ ಒಂದು ವಿಶೇಷ ಸಂದರ್ಶನ ಇವತ್ತಿನ ಸಾಧನೆ ಪ್ರೇರಣೆ ಅನ್ನುವಂಥ ಸ್ಟೋರಿಯಲ್ಲಿ. ಸರ್, ಇವತ್ತಿನ ಒಂದು ಸಾಧನೆ ಪ್ರೇರಣೆ ಅಂತ ಒಂದು ಸಂಚಿಕೆ ತಮಗೆ ಆರ್ಥಿಕ ಸ್ವಾಗತ. ಣನವರ್ ಸರ್ ಅಂತ ಒಂದು ಏನು ಹೆಸರು ಕೇಳ್ತಾ ಇದ್ವಿ, ಬಸವನಹಳ್ಳಿಯಲ್ಲಿ ಎಲ್ಲೆಡೆ ಪ್ರಚಾರ ಆಗಿರುವಂಥದ್ದು ಬಿಕಾಸ್ ಆಫ್ ನಿಮ್ಮ ಸಾಧನೆ. ಸರ್ ಹೇಳಿ, ತಾವು ಹುಟ್ಟಿ ಬೆಳೆದಿದ್ದು ತಮ್ಮ ಬಾಲ್ಯ ಆಗಿತ್ತು, ತಮ್ಮ ಶಿಕ್ಷಣ ಆಗಿತ್ತು. ಸೊ ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ಪ್ಲೀಸ್. ಡೆಫಿನೆಟ್ಲಿ ಎಲ್ಲಕ್ಕಿಂತ ಮೊದಲು ಲೋಕವಾಣಿ ವೀಕ್ಷಕರಿಗೆ ತುಂಬ ನಮಸ್ಕಾರಗಳು. ನಾನು ಣನವರ್. ನಾನು ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ ಹುಟ್ಟು ಬೆಳೆದಿದ್ದು. ನಾನು ಹುಟ್ಟಿದ್ದು ಬಿಜಾಪುರದಲ್ಲಿ. ಆದರೆ ನಾನು ಬಿಕಾಸ್ ನಮ್ಮ ಡ್ಯಾಡ್ ಏರ್ಫೋರ್ಸಲ್ಲಿದ್ದರು, ಅದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಶಿಕ್ಷಣ ಆಗಿದೆ. ಶಿಕ್ಷಣ ಆಗಿದೆ. ನಂದು ಶಿಕ್ಷಣ ಕಲೈಕುಂಡಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದೆ. ನಮ್ಮ ಆಂಟಿ ಮನೆ, ನಮ್ಮ ವಾಸಿ ಮನೆ ಗುಲ್ಬರ್ಗದಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡು, ಇಂದಿರಾಬಾಯಿ ಪಾಟೀಲ್ ಅಂತೇಳಿ ಅವ್ರ ಮನೆಯಲ್ಲಿ. ಮತ್ತು ನಂದು 3ರಿಂದ 7th ಪ್ರೈಮರಿ ಸ್ಕೂಲ್ ಸೈಂಟ್ ತೆರೇಸಾ ಸ್ಕೂಲ್ ಬಿಜಾಪುರಲ್ಲಿ, ಬಿಜಾಪುರ ಸೈಂಟ್ ತೆರೇಸಾ ಸ್ಕೂಲ್. 8th 9th 10th ಬಿಜಾಪುರದು ದರ್ಬಾರ್ ಹೈಸ್ಕೂಲ್. ಮತ್ತು ಫಸ್ಟ್ PUC ಸೆಕೆಂಡ್ PUC ನಮ್ಮ ಪ್ರಿಯ ದೇವೇಗೌಡ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೊಳೆ ನರಸೀಪುರದಲ್ಲಿ ಅವ್ರು ಹೋಗಿದ್ದ ಕಾಲೇಜಲ್ಲಿ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆಫ್ ಹೊಳೆ ನರಸೀಪುರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಆಗಿದ್ದು. ಆ್ಯಂಡ್ ಅದಾದಮೇಲೆ ಮತ್ತೆ ನಮ್ಮ ಆಂಟಿ, ನಮ್ಮ ವಾಸಿ ಇಂದಿರಾಬಾಯಿ ಪಾಟೀಲ್ ಅವರ ಹತ್ತಿರ ಗುಲ್ಬರ್ಗದಲ್ಲಿ BSc ಫಸ್ಟ್ ಸೆಕೆಂಡ್ ಥರ್ಡ್ 3 years BSc ಎಲ್ಲ ಆಯಿತು. BSc ಮುಗಿಸ್ಕೊಂಡು ಅಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಕೊಂಡ್ಬಿಟ್ಟು ನಾನು ಬೆಂಗಳೂರಿಗೆ ತಳ್ಳಿ. ಅಲ್ಲಿ ಬೆಂಗಳೂರೊಳಗೆ MBA ಒಳಗೆ ಮಾರ್ಕೆಟಿಂಗ್ ಆ್ಯಂಡ್ ಸಿಸ್ಟಮ್ಸ್. ಸೊ ನನ್ನ ಕಂಪ್ಯೂಟರ್ ಫೋಕಸ್ ಕಂಟಿನ್ಯೂ ಮಾಡಿಟ್ಟು. ಸೊ ಅಲ್ಲಿ MBA ಮುಗಿಸ್ಕೊಂಡೆ. ಸೊ ನಂದು ದಟ್ಸ್ ಮೈ ಗ್ರೋತ್ ಆ್ಯಂಡ್ ಎಜುಕೇಷನ್. UKG ಅಪ್ಪರ್ KG LKG ಆಲ್ಸೋ ನಮ್ಮ ಬಿಜಾಪುರಲ್ಲೇ, ನಮ್ಮ ಅಜ್ಜಿ ಮನೆಯಲ್ಲಿ ಇಲ್ಲೇ ಇದ್ದಾರೆ ಲಕ್ಷ್ಮೀಬಾಯಿ ಅವರು, ನಮ್ಮ ಅತ್ತೆ ನೀಲ್ಕಂಠಪ್ಪ ಅಂಗಡಿ ಅಂತೇಳಿ ಇಲ್ಲಿ ಅವ್ರ ಮನೇಲಿದ್ದು. ಸೊ ಬಿಕಾಸ್ ನಮ್ಮ ಡ್ಯಾಡ್ ಏರ್ಫೋರ್ಸಲ್ಲಿದ್ದರು, ಅವ್ರು ಟ್ರಾವೆಲ್ ಮಾಡ್ತಾಯಿದ್ರು. ಐ ಗ್ರೂ ಅಪ್ ಇನ್. ನನಗೆ 3 ಮಮ್ಮಿಗಳು. ಸೊ ನೀವು ಏನು ತಪ್ಪು ಮಾಡಿದ್ರೆ ನೀವು ಬೈಯೋರು ಒಬ್ಬರು ಮಮ್ಮಿ, ನನಗೆ 3 ಮಮ್ಮಿಗಳು. ತುಂಬ ಸಂತೋಷ ಸರ್. ಈಗ ತಮ್ಮ ಶಿಕ್ಷಣ ಬಾಲ್ಯ ಬಿಜಾಪುರದಲ್ಲಿ ತಾವು ಕಳೆದಿರಿ. ಸೊ ತದನಂತರ ತಾವು ಬಿಜಾಪುರದಿಂದ ತಮ್ಮ ಶಿಕ್ಷಣ ಪೂರೈಸಿದ ನಂತರ ತಮ್ಮ ವೃತ್ತಿ ಜೀವನ ಯಾವ ಥರ, ನೀವು ವಿದೇಶಕ್ಕೆ ಹೋದ್ರಿ, ಎಲ್ಲೆಲ್ಲೆಲ್ಲ ತಾವು ಪ್ರಯತ್ನ ಮಾಡಿದ್ರಿ? ಸೊ ಅದ್ರ ಬಗ್ಗೆ ಹೇಳ್ಕೊಡಿ ಸರ್. ವೃತ್ತಿ ಜೀವನ ಅಂದರೆ ವರ್ಕ್ ಲೈಫ್, ರೈಟ್? ವರ್ಕ್ ಲೈಫ್ ಸ್ಟಾರ್ಟೆಡ್ ವಿತ್ MBA ಇದ್ದಾಗೆ ವರ್ಕ್ ಲೈಫ್ ಸ್ಟಾರ್ಟ್ ಮಾಡಿದ್ದೆ. ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿಬಿಟ್ಟು ರಾತ್ರಿ ಬೆಳಗ್ಗೆ ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಫಸ್ಟು ತಾವು ಕಾಲ್ ಸೆಂಟ್ರಲ್ಲಿ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ದೆ. ಸೊ ಯಾರಾದರೂ ಹುಡುಗರು ನೋಡ್ತಾ ಇದ್ದಾರೆ, ಸೊ ಐ ವಾಂಟ್ ಟು ಮೇಕ್ ಶೋರ್ ದಟ್ ಸಣ್ಣ ಕಾಲೇಜ್ ಹುಡುಗರು ನೋಡ್ತಾ ಇದ್ದಾರೆ, ದಟ್ ಇಟ್ಸ್ ನಾಟ್ ಬ್ಯಾಡ್. ವರ್ಕಿಂಗ್ ಇನ್ ಕಾಲ್ ಸೆಂಟರ್ ನನ್ನ ಕಮ್ಯುನಿಕೇಷನ್ ಇಂಪ್ರೂವ್ ಆಯಿತು, ಇಂಗ್ಲೀಷ್ ಸ್ಪೀಕಿಂಗ್ ಚಲೋ ಆಯಿತು, ಮಂದಿಗೆ ಹೆಂಗೆ ನೆಟ್ವರ್ಕ್ ಮಾಡಬೇಕು ಗೊತ್ತಾಯಿತು. ಸೊ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ದು ದಟ್ಸ್ ವೇರ್ ನಂದು ಶುರುವಾಯಿತು. MBA ಮುಗಿದ ತಕ್ಷಣ ನಾನು ಮತ್ತೆ ಕಂಟಿನ್ಯೂಡ್ ವಿತ್ ಕಾಲ್ ಸೆಂಟರ್, ಬಟ್ ಅದು ರೆಕ್ರೂಟ್ಮೆಂಟ್ ಕಾಲ್ ಸೆಂಟರ್. ಅಲ್ಲಿ AT&T ಲೂಸೆಂಟ್ ಟೆಕ್ನಾಲಜೀಸ್ ಅಂಥೇಳಿ ದೊಡ್ಡ ಕಂಪ್ನೀಸ್ ಅಲ್ಲಂದೆ ನಾನು ರೆಕ್ರೂಟ್ಮೆಂಟ್ ಮಾಡ್ತಾಯಿದ್ದೆ. ಇಲ್ಲಿ ಕೂತು ಕನ್ಸಲ್ಟೆನ್ಸಿ, ಬಟ್ ಇಲ್ಲಿ ಕೂತು ಕನ್ಸಲ್ಟೆನ್ಸಿಗಪ್ಲೆ ಇಲ್ಲಿ ಕೂತು ನಾನು ಅಮೆರಿಕಾ ಒಳಗೆ ಮಂದಿಗೆ ಹೈರ್ ಮಾಡಿಸೋದು. ಸೊ ಅದು ಮುಗಿದ ತಕ್ಷಣ ಏನಾಯಿತು, ನನಗೆ ನನ್ನ ಲಕ್ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಸೈಡ್ ಪ್ರೋಗ್ರಾಮಿಂಗ್ ಟ್ರೈನಿಂಗ್, ಸಾಫ್ಟ್ವೇರ್ ಟ್ರೈನಿಂಗ್ ತೊಗೊಂಡಿದ್ದೆ. ಆ ಟ್ರೈನಿಂಗ್ ಥ್ರೂ ನನಗೆ ಇನ್ಫೋಸಿಸ್ ಅಂತ ಕಂಪ್ನಿ ಇತ್ತು, ಇದೆ ಈಗೂ. ವೈಟ್ಫೀಲ್ಡಲ್ಲಿ ಅಲ್ಲಿ ನಾನು 2016 ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತೇಳಿ ಜಾಬ್ ಸಿಕ್ತು. ಸೊ ಅದೇ ಎಕ್ಸ್ಪೀರಿಯನ್ಸ್ BSc ಒಳಗೇನು ಕಲ್ತಿದ್ದು, MBA ಒಳಗೇನು ಕಲ್ತಿದ್ದು, ಆ ಎಕ್ಸ್ಪೀರಿಯನ್ಸ್ ಥ್ರೂ ನನಗೆ ಆ ಜಾಬ್ಸ್ ಸಿಕ್ಕಿತ್ತು. ಆಮೇಲೆ ಸ್ವಲ್ಪ ಸಾಫ್ಟ್ವೇರ್ ಟ್ರೈನಿಂಗ್ ಇತ್ತು. ಆ ಜಾಬ್ ಸಿಕ್ಬಿಟ್ಟು ನಾನು ಏನು ಮಾಡಿದೆ, 2016 ಜಾಬ್ ಆಯಿತು. 2018 ಝೆರಾಕ್ಸಲ್ಲಿ US
ಮೂರು ತಿಂಗಳು ಟ್ರೈನಿಂಗ್ ಸಲ ಕರೆದ್ರು. ಸೊ ನಾನು ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡು ವಾಪಸ್ ಬಂದು ಟೀಮ್ ಬಿಲ್ಡ್ ಮಾಡಬೇಕಾಗಿತ್ತು ಆ ಟೆಕ್ನಾಲಜಿ ಮೇಲೆ. ಸೊ ಅಲ್ಲಿ ದಟ್ಸ್ ಹೌ ಐ ಲ್ಯಾಂಡೆಡ್ ಇನ್ ಜೆರಾಕ್ಸ್ ಇನ್ ರಾಚೆಸ್ಟರ್ ನ್ಯೂಯಾರ್ಕಲ್ಲಿ ಫೆಬ್ರವರಿ ಆಫ್ 2008 ಹೋದೆ. ಸೊ ರಾಚೆಸ್ಟರ್ ಅನ್ನುವಂಥದ್ದು ನ್ಯೂಯಾರ್ಕಲ್ಲಿರುವಂಥ ಒಂದು ಡಿಸ್ಟ್ರಿಕ್ಟ್ ಟೈಪ್, ದೊಡ್ಡ ಡಿಸ್ಟ್ರಿಕ್ಟ್, ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಭಾಳ ದೊಡ್ಡ ಬಿಗ್ ಸಿಟಿ, ಭಾಳ ದೊಡ್ಡ ಸಿಟಿ. ಟ್ರೈನಿಂಗ್ ಪರ್ಪಸ್ ಹೋಗ್ತೀರಿ 3 ತಿಂಗಳಂತ. ಸೊ ಟ್ರೈನಿಂಗ್ ಆದ ನಂತರ ಈಗ ಒಂದು ನಮಗೆ ಎಲ್ಲರಿಗೂ ಒಂದು ಹೆಮ್ಮೆ ವಿಚಾರ ಬಸವಣ್ಣವ್ರಿಗೆ ಏನಂದರೆ, ನಮ್ಮವರು ಆ ರಾಚೆಸ್ಟರ್ ಸಿಟಿಯಲ್ಲಿ ಹೋಗಿ ಅಲ್ಲಿರುವಂಥ ಒಂದು ಸಿಟಿಗೆ ಮುನ್ಸಿಪಲ್ಗೆ ತಾವು ಕೌನ್ಸಿಲರಾಗಿ ಆಯ್ಕೆ ಆಗ್ತೀರಿ. ಸೊ ಅದೊಂದು ನಿಜವಾಗ್ಲೂ ಒಂದು ರೋಚಕವಾದಂಥ ಒಂದು ಸಂಗತಿನ ಅಂತ ಹೇಳ್ಬಿಡೋದು. ಸೊ ತಾವು ಅಲ್ಲಿ ಹೋಗಿದ್ದು ಈಗ ನಮ್ಮ ಭಾರತ ನೆಲದವರಾಗಲಿ ವಿದೇಶ ನೆಲದವ್ರು ಹೋಗಿ ಜೀವನ ಕಟ್ಕೊಳ್ಳುವಂಥದ್ದೇ ಕಷ್ಟ. ಸೊ ಅಂಥದ್ರಲ್ಲಿ ತಾವು ಜೀವನ ಕಟ್ಕೊಳ್ಳೋ ಜೊತೆಗೆ ತಾವು ಅಲ್ಲಿ ರಾಜಕೀಯವಾಗಿ ಒಂದು ಕೌನ್ಸಿಲರ್ ಮೆಂಬರ್ ಆಗಿ ಆಯ್ಕೆ ಆಗ್ತೀರಿ. ಇಟ್ಸ್ ವೆರಿ ಬಿಗ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಯಾವ ಥರ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡ್ರಿ, ತಮಗೆ ಹೆಂಗೆ ಕಾನ್ಫಿಡೆಂಟ್ ಬಂತು, ಈ ಪ್ಲ್ಯಾನ್ ಬೇಸಿಕಲಿ ಯಾವ ಥರ ನಿಮಗೆ ಐಡಿಯಾ ಬಂತು ಸರ್? ಇದು ವೆರಿ ಗುಡ್ ಕ್ವೆಶ್ಚನ್. ಬಿಫೋರ್ ಐ ಟೆಲ್ ಯೂಸ್ ದ ಸ್ಟೋರಿ, ನಾನು ಪೂರ್ತಿ ಸ್ಟೋರಿ ಹೇಳೋಕ್ಕಿಂತ ಮೊದಲು ನಂದು ಒಂದು ಗ್ರೌಂಡ್ ವರ್ಕ್ ಇಲ್ಲಿ ಇಂಡಿಯಾ ಒಳಗೆ ಶುರುವಾಗಿತ್ತು. ನಮ್ಮಮ್ಮ ಏನೇ ಗಳಿಸ್ಬಿಡಪ್ಪ, ನೀವು ಮಂದಿ ಗಳಿಸು, ಜನ ಗಳಿಸು. ನಮ್ಮ ಮಮ್ಮಿ ಪೂರ ಹುಡುಕೋ ಒಳಗೆ ಫೇಮಸ್ ರೀ, ಜಲ್ನಗರ ಅಂತಿದೆ, ಶಿ ಇಸ್ ವೆರಿ ಫೇಮಸ್. ಯಾಕೆಂದ್ರೆ ಮಂದಿಗೆ ಹೆಲ್ಪ್ ಮಾಡೋದಾಯ್ತು, ಮಂದಿಗೆ ಹಚ್ಕೊಳ್ಳೋದಾಯ್ತು, ಅದೆಲ್ಲ ನೋಡಿ ನನಗೆ ಮಂದಿಗೆ ಹೆಂಗೆ ಹಚ್ಕೊಳ್ಳೋದು, ನೆಟ್ವರ್ಕ್ ಹೆಂಗೆ ಮಾಡಬೇಕು ಅಂಥೇಳಿ ಅವಾಗ ಸಣ್ಣದಂಗಿಂದ ಬಂದುಬಿಟ್ಟಿದ್ರೆ. ಸೊ ಅದು ತಲೆಯಾಗ ಯಾವಾಗಲೂ ಇತ್ತು, ಬ್ಯಾಕ್ ಆಫ್ ಮೈ ಮೈಂಡ್. ಮಿಂಗಲ್ ಆಗೋದು, ಜನಕ್ಕೆ ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋದು ಎಲ್ಲ ಇತ್ತು. ಸೊ ಅದೇನಾಗ್ಬಿಡ್ತು, ಅಲ್ಲಿ ಹೋದಾಗ ನನಗೆ ಈಸಿ ಆಗ್ಬಿಡ್ತು. ಬೇಕಂದ್ರೆ ನನಗೇನಾಗ್ಬಿಡ್ತು, ಓಕೆ ನಾ ಅಲ್ಲಿ ಕನೆಕ್ಟ್ ಮಾಡೋದು, ಮಂದಿ ಜೊತೆ ಕನೆಕ್ಟ್ ಮಾಡೋದು, ನನ್ನ ಸ್ಟೋರಿ ಹೇಳೋದು, ಅವ್ರ ಸ್ಟೋರಿ ಕೇಳೋದು. ಸೊ ಅಲ್ಲಿಂದ ಶುರು ಆಗಿಬಿಟ್ಟೇನಾಯಿತು, ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಸ್ಟ್ರಗಲ್ನ ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾ ಇರಲ್ಲ. ಆ ಸ್ಟ್ರಗಲ್ ಥ್ರೂ ಏನಾಗುತ್ತೆ ಅಂದರೆ ಆ ನೆಟ್ವರ್ಕ್ ಬೆಳೀತು. ಆ ನೆಟ್ವರ್ಕ್ ಬೆಳೆದಾದ್ಮೇಲೆ ಏನಾಯಿತು, ನಾನು ಕೋವಿಡ್ ಟೈಮಲ್ಲಿ ICC ಒಳಗೆ ನಾನು ಇಂಡಿಯಾ ಕಮ್ಯುನಿಟಿ ಸೆಂಟರ್ ಆಫ್ ರಾಚೆಸ್ಟರ್ ಅಂತಿದೆ, ICC ಆಫ್ ರಾಚೆಸ್ಟರ್. ಅಲ್ಲಿ ನಾನು ಟ್ರೆಷರರಾಗಿ ಕೆಲಸ ಮಾಡಿದ್ದೆ. ವಾಲಂಟಿಯರ್ ಕೆಲಸ ಇದು, ಪಾರ್ಟ್ ಟೈಮ್ ವಾಲಂಟಿಯರ್ ಕೆಲಸ. ಅಲ್ಲಿ ಇದ್ದಾಗ ಕೋವಿಡ್ ಟೈಮಲ್ಲಿ ನಾವು ಎಲ್ಲರೂ ಸೇರಿ 2400 ಬ್ಯಾಗ್ಸ್ ಆಫ್ ಫುಡ್ ಮತ್ತು ಹೈಜೀನ್ ಪ್ರಾಡಕ್ಟ್ಸ್ ಫಾರ್ ವುಮೆನ್ ಅವೆಲ್ಲ ರೆಡಿ ಮಾಡಿ ಮನೆಗೆ ಆಯಿತು, ಚರ್ಚ್ಗೆ ಆಯಿತು, ಟೆಂಪಲ್ಸ್ಗೆ ಆಯಿತು, ಎಲ್ಲ ಹೋಗಿ ಕೊಟ್ಟು ಬಂದಿದ್ವಿ. ಸೊ ಇದರಿಂದ ಏನಾಯಿತು, ಇಂಡಿಯನ್ ಕಮ್ಯುನಿಟಿ ಹೆಸರು ಸ್ಪ್ರೆಡ್ ಆಯಿತು. ಸೊ ಮೋರ್ ಆ್ಯಂಡ್ ಮೋರ್ ಡಿಸ್ಕಷನ್ ಏನಾಯಿತು, ನಾವು ಹೇಗೆ ಮೋರ್ ಕಮ್ಯುನಿಟಿ ಒಳಗೆ ಇನ್ವಾಲ್ವ್ ಆಗೋದು, ಪಾಲಿಸಿಯಲ್ಲಿ ಹೇಗೆ ಬರೋದು, ರೈಟ್. ಏನಾರು ಚೇಂಜ್ ಮಾಡಬೇಕಾದ್ರೆ ಪಾಲಿಸಿ ಥ್ರೂ ಚೇಂಜ್ ಮಾಡಬೇಕು, ರೈಟ್. ಆ ಪಾಲಿಸಿಯಲ್ಲಿ ಮಾಡಬೇಕಾದ್ರೆ ನಿಮಗೆ ರೆಪ್ರೆಸೆಂಟೇಷನ್ ಬೇಕು, ಅದರ್ವೈಸ್ ನಮ್ಮ ಸ್ಟ್ರಗಲ್ಸ್ ಬೇರೆಯವ್ರಿಗೆ ಗೊತ್ತಾಗಂಗಿಲ್ಲ. ಸೊ ಆ ಪಾಲಿಸಿ ಡಿಸ್ಕಷನ್ ಮುಂದೆ ತರಬೇಕಂತ ಹೇಳಿ ಅವಾಗ ನಾನು ಅಲ್ಲಿ 2 ಕ್ಯಾಂಡಿಡೇಟ್ಸ್ ಓಡ್ತಾಯಿದ್ರು, ರನ್ ಮಾಡ್ತಾರೆ ಎಲೆಕ್ಷನ್ಸ್ ಅಲ್ಲಿ. ಒಬ್ಬರು ಇಂಡಿಯನ್ ಅಮೇರಿಕನ್ ಜರ್ಮಿ ಕೋನಿ ಅಂತೇಳಿ, ಒಬ್ಬರು ಸಾಮ್ರಾ ಬ್ರೂಕನ್ ಅಲ್ಲಿಯವರು. ಅವರಿಬ್ಬರಿಗೂ ಎಲೆಕ್ಷನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದೆ ನಾನು. ಸೊ ಅದರಿಂದ ನನಗೆ ಎಲೆಕ್ಷನಲ್ಲಿ ಹೇಗೆ ರನ್ ಮಾಡಬೇಕು ಅಂತ ಲರ್ನಿಂಗ್ ಆಯಿತು. ಬಿಕಾಸ್ ಅಗೇನ್ ಐ ವಾಸ್ ವಾಲಂಟಿಯರಿಂಗ್. ಅವ್ರ ಬಳಿ ಹೋಗಿ ವಾಲಂಟಿಯರಿಂಗ್ ಮಾಡಿ ನಾನು ಎಲೆಕ್ಷನ್ ಹೇಗೆ ರನ್ ಮಾಡಬೇಕು ಅಂತ ಕಲಿತೆ. ಆ ಲರ್ನಿಂಗ್ ನಾವು ಎಲೆಕ್ಷನ್ ರನ್ ಮಾಡೋದ್ರೊಳಗೆ ಹೆಲ್ಪ್ ಆಯಿತು. ಕೋವಿಡ್ ಟೈಮಲ್ಲಿ ನಾನು ಅಲ್ಲಿ ಲೋಕಲ್ ಬೋರ್ಡ್ಸ್ ಆಯಿತು, ಲೋಕಲ್ ವಾಲಂಟಿಯರ್ ಆಯಿತು, ಅಲ್ಲಿ ಏನು ಭಾಳ ವಾಲಂಟಿಯರ್ ಕೆಲಸ ಮಾಡ್ತಾರೆ. ಜನಕ್ಕೆ ನಮ್ಮ ಕಮ್ಯುನಿಟಿ, ಇಂಡಿಯನ್ ಕಮ್ಯುನಿಟಿ ಇದೆಯಲ್ಲ ಸರ್, ಅಲ್ಲಿ ಒಂದು ಹೌದು. ನಮ್ಮ ಇಂಡಿಯನ್ ಕಮ್ಯುನಿಟಿ ಅಪ್ ಟು 11% ಇದೆ, 11 to 15% ಇದೆ ಟೋಟಲ್ ರಾಚೆಸ್ಟರಲ್ಲಿ. ಪಿಟ್ಸ್ಫೋರ್ಡಲ್ಲಿ 9% ಇಂಡಿಯನ್ಸ್. ಸೌತ್ ಏಷ್ಯನ್ಸು ಇನ್ನೂ ನಂಬರ್ ಜಾಸ್ತಿ ಇದೆ, ಅರೌಂಡ್ 15% ತನಕ ಆಗುತ್ತೆ, 15 to 20% ತನಕ ಆಗುತ್ತೆ. ಈಗ ತಾವು ಕೇಳ್ಪಟ್ಟಂಗೆ ಏಷ್ಯಾದಲ್ಲೇ ತಾವು ಪ್ರಥಮ ವ್ಯಕ್ತಿ ಕೌನ್ಸಿಲರ್ ಆಗುವಂಥದ್ದು. ನ್ಯೂಯಾರ್ಕ್ ಸ್ಟೇಟ್ನ ರೋಚೆಸ್ಟರ್ ಡಿಸ್ಟ್ರಿಕ್ಟ್ ಪಿಟ್ಸ್ಫೋರ್ಡ್ ಸಿಟಿ, ಇದು ಪಿಟ್ಸ್ಫೋರ್ಡ್. ಸೊ ಅಲ್ಲಿ ನೀವು ಕೌನ್ಸಿಲರ್ ಆಗಿದ್ದೀರಿ. ಸೊ ಆದಂಥ ವ್ಯಕ್ತಿ ನಮ್ಮ ಭಾರತದಲ್ಲೇ, ಏಷ್ಯಾದಲ್ಲೇ ತಾವು ಫಸ್ಟ್ ಅಲ್ಲ ಸರ್? ಎಸ್. ಸೊ ನೀವು ಹೊರಗಡೆ ಹೋದ್ಮೇಲೆ ನೀವು ಇಮಿಗ್ರೆಂಟ್ ಬೈ ಡಿಫಾಲ್ಟ್, ನಿಮಗೊಂದು ಸ್ಟೀಲ್ ಇರುತ್ತೆ, ಇಮಿಗ್ರೆಂಟ್ ಬೈ ಡಿಫಾಲ್ಟ್. ಓಕೆ. ಸೊ ಟೈಪ್ಸ್ ಆಫ್ ಇಮಿಗ್ರೆಂಟ್ಸ್ ಏನು, ನೀವು ಯಾವ ಕಂಟ್ರಿಲಿ ಬಂದಿರ ಆ ಟೈಪ್ ಆಫ್ ಇಮಿಗ್ರೆಂಟ್. ನೆಕ್ಸ್ಟ್ ಲೆವೆಲ್ ಇಮಿಗ್ರೆಂಟ್ ಅಂತಂದರೆ ನೀವು ಯಾವ ರೀಜನ್, ಯಾವ ಬಂಚಸ್ ಆಫ್ ಸ್ಟೇಟ್. ಸೊ ನಾನು ಏಷ್ಯಾಲಿಂದ ಬಂದಿದ್ದೀನಿ. ಸೊ ದೇರ್ ಇಸ್ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಅಲ್ಲ, ನಾನು ಏಷ್ಯಾ ಕಾಂಟಿನೆಂಟ್.
ಏಷ್ಯಾ ಕಾಂಟಿನೆಂಟ್ಲಿ ಇಂಡಿಯನ್ ಕನ್ನಡಿಗ ಒಳಗೆ ಬಿಜಾಪುರ್ ರೈಟ್. ಸೊ ಹಾಗೆ ಸೊ ಏಷ್ಯನ್ ಅಲ್ಲಿ ಪಿಟ್ಸ್ಬರ್ಡಲ್ಲಿ ಯಾರೂ ಏಷ್ಯನ್ ಅಮೆರಿಕನ್ಸ್ ಮೊದಲೇ ಎಲೆಕ್ಷನ್ ಇತ್ತಿಲ್ಲ. ನಾನು ಫಸ್ಟ್ ಏಷ್ಯನ್ ಅಮೆರಿಕನ್. ಸೊ ಅಗೇನ್ ಏಷ್ಯನ್, ಇಂಡಿಯನ್, ಕನ್ನಡಿಗ, ಬಿಜಾಪುರ್ ಫಸ್ಟ್ ಪರ್ಸನ್. So that's why that tag, that first Asian American to run for election and win an election in Pittsburgh. Okay. So ಅಲ್ಲಿ ತಾವು ವಾಲಂಟ್ರಾಗಿ ಸೇರ್ಕೊಂಡು 3 ತಿಂಗಳು ಟ್ರೈನಿಂಗ್ ಅಂತ ಹೋದವರು ಅಲ್ಲಿ ನೀವು ಸೆಟ್ಲ್ ಆಗ್ತೀರಿ. ಆಮೇಲೆ ವಾಲಂಟ್ರಾಗಿ ಸೇರ್ಕೊಂಡಂತವ್ರು ಇವತ್ತೊಬ್ಬರು ಕೌನ್ಸಿಲರ್ ಮೆಂಬರ್ ಆಗಿ ಆಯ್ಕೆ ಆಗ್ತೀರಿ. ಸೊ ಆ ಎರಡರ ನಡುವೆ ತಮ್ಮ ಆದಂಥ ಅನುಭವ ಅದು ಯಾವ ಥರ ನಿಮ್ಮ ನೆಟ್ವರ್ಕ್ ಬೆಳೆಸ್ಕೊಂಡ್ರಿ, ಅಲ್ಲಿ ಜನ ನಿಮ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರು? ಆಬ್ವಿಯಸ್ಲಿ ಅಲ್ಲಿ ನೀವು ಫಾರಿನರ್ ಆಗ್ತೀರಿ, ಹೊರದೇಶದವರು, ಆದರೂ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು? ಸೊ ಬಿಕಾಸ್ ಆಫ್ ಯುವರ್ ಕ್ವಾಲಿಟಿ ಆಬ್ವಿಯಸ್ಲಿ, ಬಟ್ ಅದೆಲ್ಲ ಯಾವ ಥರ ಇತ್ತು ಸರ್ ಎಕ್ಸ್ಪೀರಿಯನ್ಸ್? ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್. ಯು ಎಸ್ ಅಲ್ಲಿ ನಿಮ್ಮದು ವಿಷನ್ ಚೆನ್ನಾಗಿತ್ತು, ಐಡಿಯಾಸ್ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಈಸಿ ಅಕ್ಸೆಪ್ಟೆನ್ಸ್, ನಾಟ್ ಡೈರೆಕ್ಟ್ ಅಕ್ಸೆಪ್ಟೆನ್ಸ್, ಸ್ವಲ್ಪ ಅಕ್ಸೆಪ್ಟೆನ್ಸ್ ಈಸಿ ಆಗಿಬಿಡುತ್ತೆ. ಪೀಪಲ್ ವಿಲ್ ಲಿಸನ್ ಟು ಯು, ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಐಡಿಯಾಸ್ ಕೇಳ್ತಾರೆ, ನಿಮ್ಮ ಹೆಲ್ಪ್ ಮಾಡ್ತಾರೆ. ಸೊ ಏನಾಗ್ಬಿಡ್ತು, ಸಪೋರ್ಟು ಬೆಳೀತಾ ಹೋಯಿತು. ಸೊ ನಾನು ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ಸ್ ಸ್ವಲ್ಪ ಹೆಲ್ಪ್ ಮಾಡಿದ್ದು, ನನ್ನ ಐಡಿಯಾಸ್ಗೆ ಅವ್ರು ಶೇರ್ ಮಾಡಿದ್ದು, ಆ ಐಡಿಯಾಸ್ ಇಂಪ್ಲಿಮೆಂಟ್ ಆಗಿತ್ತು. ಸೊ ಏನಾಗಿತ್ತು ಅಂದರೆ ಸ್ಲೋಲಿ ಆ ಸಪೋರ್ಟ್ ಬೆಳೀತಾ ಹೋಯಿತು. ಮತ್ತು ಅಲ್ಲಿ ಇಂಡಿಯನ್ ಕಮ್ಯುನಿಟಿ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಪ್ಪಾಗುತ್ತೆ. ಎಷ್ಟು ಸಪೋರ್ಟ್ ಮಾಡಿದ್ರು. ನನ್ನ ಎಲೆಕ್ಷನ್ ರನ್ ಮಾಡಬೇಕಾದ್ರೆ ಏನು ಫಂಡಿಂಗ್ ಬರುತ್ತೆ, ಡೊನೇಷನ್ಸ್ ಬರುತ್ತೆ, ಎಲ್ಲನೂ ಅವರು ಟೇಕ್ ಕೇರ್ ಮಾಡಿದ್ರು. ನನಗೇನವರು ನಾವು ಫಂಡಿಂಗ್ ಎಲ್ಲ ನಮ್ಮ ಡೊನೇಷನ್ಸ್ ಎಲ್ಲ ನಾವು ಟೇಕ್ ಕೇರ್ ಮಾಡ್ತೀವಿ, ನಿನ್ನ ಕೆಲಸ ಮನೆಗೆ ಹೋಗಿ ಬಾಗಿಲ ಬಡೋದು. ನಾನು 2400 ಬಾಗಿಲ ಬಡ್ದಿದ್ದೀನಿ ನಾನು. ಡೋರ್ ಟು ಡೋರ್. ಜಾನ್ವರಿಲಿ ಶುರು ಮಾಡಿದ್ದು, ನಾನು November 7th ನಾನು ಮುಗಿಸಿದ್ದು. 9 months. ಎಸ್, ಅದು ಒಂದು ಬೇಬಿ ಬರ್ತ್ ಮಾಡ್ದಂಗೆ ನನ್ನ ಬರ್ತು ಆಯಿತು ಅಲ್ಲಿ, ರೈಟ್. ಸೊ ನಮ್ಮ ಮನೆ ಬಾಗಿಲ ಯಾವಾಗಲೂ ಓಪನ್ ಇರುತ್ತೆ. ಯು ಎಸ್ ಅಲ್ಲಿ ಅಲ್ಲಾಗಲ್ಲ, ಬಾಗಿಲ ಕ್ಲೋಸ್ ಇರುತ್ತೆ, ನೀವು ಹೋಗಿ ಬಾಗಿಲ ಬಡಿಬೇಕು. ಅವ್ರದ್ದು ಕ್ಯಾಮ್ರಾ ಇರ್ತವೆ, ನೋಡ್ತಾರೆ ಯಾರು ಬಾಗಿಲ ಬಡಿತಾ ಇದ್ದಾರೆ. ಸೊ ಅವರಿಗೆ ಟ್ರಸ್ಟ್ ಬರಬೇಕು, ಯಾರು ಬಂದು ಬಾಗಿಲ ಬಡಿತಾ ಇದ್ದಾರೆ, ಏನು ಕತೆ ಹೇಳ್ತಾ ಇದ್ದಾರೆ. ಬಾಗಿಲ ಓಪನ್ ಮಾಡಿದಾಗ ಅವರು ಕಾನ್ವರ್ಸೇಷನ್ ಆಗುತ್ತೆ. ಅವ್ರು ಕೇಳ್ತಾರೆ, ಎದಕ್ಕೆ ರನ್ ಮಾಡತ್ತೀರಿ, ನಿಮ್ಮ ವಾಟ್ ಆರ್ ಯು ಗೋಯಿಂಗ್ ಟು ಗಿವ್ ಟು ಅಸ್, ನೀವು ಏನು ತರ್ತೀರಿ ನಮ್ಮ ಪೊಸಿಷನ್ಲಿಂದ. ಸೊ ನಾ ಅವ್ರಿಗೆ ಐಡಿಯಾ ಶೇರ್ ಮಾಡ್ತಿದ್ದೆ. ನನ್ನ ಐಡಿಯಾಸು ವೆರಿ ಸಿಂಪಲ್. ನಮ್ಮದು ಪಬ್ಲಿಕ್ ಸೇಫ್ಟಿ, ಬಿಕಾಸ್ ಅಲ್ಲಿ ಕೋರ್ ಇಶ್ಯೂಸ್ ಎಲ್ಲ ಟೇಕ್ ಕೇರ್ ಆಗಿದೆ. ರೋಡ್ಸ್ ಇದ್ದಾವೆ, ಡ್ರೈನೇಜ್ ಸಿಸ್ಟಮ್ ಇದೆ, ಬೇಸಿಕ್ ಥಿಂಗ್ಸ್ ಎಲ್ಲ ಆಗಿದೆ. ಈಗ ಹೊಸ ಐಡಿಯಾಸ್ ಬೇಕು. ಗವರ್ಮೆಂಟ್ ರಿಸೋರ್ಸ್ಗೆ ಈಸಿಲಿ ಹೇಗೆ ಆ್ಯಕ್ಸೆಸ್ ಮಾಡೋದು, ಥ್ರೂ ಆನ್ಲೈನ್ ಆಯಿತು, ಥ್ರೂ ಮೊಬೈಲ್ ಆಯಿತು, ಅದು ಇನ್ನು ಯಾರೂ ಮಾತಾಡ್ತಾ ಇದ್ದಿದ್ದಿಲ್ಲ. ಒಟ್ಟೆ ಆ ಐಡಿಯಾಸ್ ಯಾರೂ ಡಿಸ್ಕಸ್ಸೇ ಮಾಡ್ತಾ ಇರಲಿಲ್ಲ. ಸೊ ಆ ಐಡಿಯಾಸ್ ನಾನು ಅಪ್ರೋಚ್ ಮಾಡಿದೆ. ಆ್ಯಂಡ್ ಮತ್ತು ನಮ್ಮ ಸೀನಿಯರ್ಸ್ ಇರ್ತಾರೆ. ಸೀನಿಯರ್ಸ್ ಅಂದರೆ ಇಲ್ಲಿ ಎನಿವನ್ ಹೂ ಇಸ್ ಓವರ್ 60 ಸೀನಿಯರ್ಸ್ಗೆ, ಅವರಿಗೆ ಹೇಗೆ ಸಪೋರ್ಟ್ ಮಾಡೋದು, ಅವ್ರಿಗೆ ಏನಾರು ಬೇಕಾಗಿತ್ತಂದರೆ ಅವರಿಗೆ ಹೇಗೆ ಸಪೋರ್ಟ್ ಮಾಡೋದು. ಸೀನಿಯರ್ಸಲ್ಲಿ ಹೌಸಿಂಗ್ ಪ್ರಾಬ್ಲಮ್ ಇದೆ. ಸೊ ಸೀನಿಯರ್ಸ್ ರಿಟೈರ್ಮೆಂಟ್ ಆಗಿ ಮನೆ ಡೌನ್ ಸೈಜ್ ಮಾಡಬೇಕಂದ್ರೆ ಅಪಾರ್ಟ್ಮೆಂಟ್ಸ್ ಇಲ್ಲ, ಹೌಸಿಂಗ್ ಇಲ್ಲ, ಅದಕ್ಕೆ ಹೇಗೆ ನಾವು ಟ್ಯಾಕಲ್ ಮಾಡಬೇಕು. ಸೊ ದೋಸ್ ವರೆಲ್ಲ ಕೋರ್ ಇಶ್ಯೂಸ್ ಅಲ್ಲಿ. ಅವರೆಲ್ಲ ಆ ಕೋರ್ ಇಶ್ಯೂಸ್ನ ನಾನು ಏನು ಮಾಡಿದೆ, 10 ಇಶ್ಯೂಸ್ ತೊಗೊಳ್ಳಿಲ್ಲ ನಾನು. ಫೋಕಸ್ಡ್ ಆನ್ 3 or 4 ಬಿಕಾಸ್ ಐ ವಾಸ್ ಏಬಲ್ ಟು ಕಮ್ಯುನಿಕೇಟ್ ದ್ಯಾಟ್. ಓಕೆ, ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ ಆಯಿತು. ಸೋಲಾರ್ ಎನರ್ಜಿ ತೊಗೊಂಡ್ಬಿಟ್ಟು ನಾವು ಕಾರ್ಬನ್ ಫುಟ್ ಪ್ರಿಂಟ್ ಹೆಂಗೆ ರಿಡ್ಯೂಸ್ ಮಾಡೋದು. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಟಾಪಿಕ್ ರೈಟ್ ನಾವು, ಬಿಕಾಸ್ ನಮಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಬಿಕಾಸ್ ಆಫ್ ಆಲ್ ಆಫ್ ದ ಸ್ಮೋಕ್ ಆ್ಯಂಡ್ ಕಾರ್ಬನ್ ದಟ್ಸ್ ಇನ್ ದಿ ಏರ್. ಸೊ ಅದನ್ನು ಹೆಂಗೆ ರೆಡ್ಯೂಸ್ ಮಾಡೋದು. ನಾವು ಸೋಲಾರ್ ಎನರ್ಜಿ ತೊಗೊಂಡ್ಬಿಟ್ಟು ಆಫೀಸ್ ಒಳಗೆ ಗೌರ್ಮೆಂಟ್ ಬಿಲ್ಡಿಂಗ್ಸಲ್ಲಿ ಆಲ್ ರನ್ ಆನ್ ಸೋಲಾರ್ ಎನರ್ಜಿ ಮಾಡಿದ್ರೆ ವೆಹಿಕಲ್ಸ್ ಇದು ಸೋಲಾರ್ ಎನರ್ಜಿ ಆಫೀಸಲ್ಲಿ ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಸಲ್ಲೆಲ್ಲ ಸೋಲಾರ್ ಎನರ್ಜಿ ಕಂಪಲ್ಸರಿ. ಅಲ್ಲಿ ನಾನು ಇನ್ನೊಂದು ಕೇಳ್ಪಟ್ಟಂಗೆ ತಮ್ಮ ಅಪೋನೆಂಟ್ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ಲೋಕಲ್, ಇವನ್ ಅವರು ಹಾಲಿ ಕೌನ್ಸಿಲರ್ ಆದ, ಸೊ ಅವ್ರ ಜೊತೆ ಫೇಸ್ ಮಾಡ್ತೀರಿ. ಸೊ ನಿಮ್ಗೆ ಅನಿಸ್ಲಿಲ್ವಾ ಸೋಲ್ಬೋದಾ ಅಥವಾ ಏನಂತ? ನಾನು ಏನಂತಾರೆ, when I made what I'm trying to find the word ಕಂಟೆಸ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದಾಗ ಒಂದು ಥಿಂಗ್ ನನಗೆ ಹೇಳಿದ್ಬಿಟ್ಟು, ಇಫ್ ಐ ವಿನ್ ಐ ವಿಲ್ ಬಿ ದ ಫಸ್ಟ್ ಇಂಡಿಯನ್ ಅಮೆರಿಕನ್ ಟು ವಿನ್, ಇಫ್ ಐ ಲೂಸ್ ಐ ವಿಲ್ ಬಿ ದ ಫಸ್ಟ್ ಇಂಡಿಯನ್ ಅಮೆರಿಕನ್ ಟು ರನ್ ಆ್ಯಂಡ್ ಲೂಸ್. ಅದು ಒಂದು ಥಿಂಗ್, ಆ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಬಿಕಾಸ್ ನಂದೇನಿತ್ತು,
5-10-15 ಇಯರ್ಸಲ್ಲಿ ನಮ್ಮ ಇಂಡಿಯನ್ ಆಯಿತು, ಏಷ್ಯನ್ ಆಯಿತು, ಸೌತ್ ಏಷ್ಯನ್ ಆಯಿತು, ಮೈನಾರಿಟಿ ಪಾಪ್ಯುಲೇಷನ್ ಗ್ರೋ ಆಗುತ್ತೆ. ನಮ್ಮ ಸ್ಪೆಸಿಫಿಕ್ ಇಶ್ಯೂಸ್ ಇದ್ದಾವೆ. ಲ್ಯಾಂಗ್ವೇಜ್ ಆ್ಯಕ್ಸಸ್ ಆಯಿತು, ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದೇನೆ ನಿಮಗೆ. ಹಿಂದಿ ಆಯಿತು, ಇಂಗ್ಲೀಷ್ ಆಯಿತು, ಕನ್ನಡನೂ ಮಾಡ್ಬೋದು, ನೇಪಾಲಿ, ಒರಿಯಾ ಇವೆಲ್ಲ, ಬೆಂಗಾಲಿ ಇವೆಲ್ಲ ಲ್ಯಾಂಗ್ವೇಜ್ ಆ್ಯಕ್ಸಸ್ ನಮಗೆ ಬೇಕು. ಲೋಕಲ್ ಗೌರ್ಮೆಂಟಲ್ಲಿ ಯಾರಾದರೂ ಫೋನ್ ಮಾಡಿ ಹಿಂದಿಯಲ್ಲಿ ಕ್ವಶನ್ ಕೇಳಿದ್ರೆ ಹಿಂದಿಯಲ್ಲಿ ಆನ್ಸರ್ ಮಾಡೋಂಗೆ ಕೆಪಬಿಲಿಟಿ ಆಗಬೇಕು. ಸೊ ಅವೆಲ್ಲ ಸಿಚುವೇಶನ್ಸ್ ಏನಾಗುತ್ತೆ ಅಂದರೆ, ಈಗ ನಾವು ಸ್ಟ್ರಗಲ್ ಮಾಡಲ್ಲ ಮಾಡದೇ ಇದ್ದಂದರೆ 5-10-15 ಇಯರ್ಸ್ ಲೇಟರ್ ಆ ರೆಪ್ರೆಸೆಂಟೇಷನ್ ಇರೋಂಗಿಲ್ಲ. ಸೊ ನಾನು ವಿಚಾರ ಮಾಡಿದೆ, ಲೆಟ್ಸ್ ಟ್ರೈ, ವೆನ್ ಆಯಿತು ಐಲ್ ಬ್ರಿಂಗ್ ದೀಸ್ ಇಶ್ಯೂಸ್, ಐಲ್ ವರ್ಕ್ ಆನ್ ದೀಸ್ ಇಶ್ಯೂಸ್ ಅಲಾಂಗ್ ವಿತ್ ಅದರ್ ಕೋರ್ ಇಶ್ಯೂಸ್. ಎರಡು ಇಶ್ಯೂಸ್ ನೋಡ್ಕೋಬೇಕು. ನಾನು ಮೈನಾರಿಟಿ ಅಷ್ಟೇ, ನಾನು ಇಮಿಗ್ರೆಂಟ್ ಅಷ್ಟೇ ಅಂತಲ್ಲ, ನಾನು ಎರಡು ಇಶ್ಯೂಸ್ ನೋಡ್ಕೋಬೇಕಾಗುತ್ತೆ. ಸೊ ವಿಲ್ ವರ್ಕ್ ಆನ್ ಬೋತ್ ದ ಇಶ್ಯೂಸ್. ಸ್ವಲ್ಪ ಪೊಲಿಟಿಕಲ್ ಕ್ಯಾಪಿಟಲ್ ಪವರ್ ಗ್ರೋ ಮಾಡಿ, ದೆನ್ ಏನಾಗುತ್ತೆ, ಫ್ಯೂಚರ್ ಜನರೇಷನ್ಸ್ ಅದರಲ್ಲಿ ಇನ್ಸ್ಪೈರ್ ಆಗಿ ಅವ್ರು ರನ್ ಮಾಡಿದ್ರೆ, ಸೊ ಮೋರ್ ಮೈನಾರಿಟಿ ವಾಯ್ಸಸ್, ಓಕೆ, ನಮ್ಮ ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ಹೋಪ್ಫುಲಿ ದಟ್ ಹೆಲ್ಪ್ಸ್. ಎಕ್ಸಾಕ್ಟ್ಲಿ ಸರ್. ಅಪೋನೆಂಟ್ ವಾಸ್ ಅನ್ ಇನ್ಕಂಬೆಂಟ್. ಸೊ ಎಂಡ್ ಆಫ್ ದ ಡೇ ನಾನು ಗೆದ್ದಿದ್ದು 33 ವೋಟ್ಸ್ಲಿಂದ, 33 ವೋಟ್ಸ್ಲಿಂದ. ಇಟ್ ವಾಸ್ ಅ ವೆರಿ ಕ್ಲೋಸ್ ಎಲೆಕ್ಷನ್. ಅದ್ರ ಮೀನಿಂಗ್ ನನಗೇನು ಅನಿಸ್ತದಂದರೆ, ನಮ್ಮ ಪಿಟ್ಸ್ಬರ್ಗ್ ಟೌನ್ ಮಂದಿ ನನ್ನ ಐಡಿಯಾಸ್ಗೆ ವ್ಯಾಲಿಡಿಟಿ ಕೊಟ್ಟರು. ಸಿಂಪಲ್ ಎಕ್ಸೆಪ್ಟ್ ಮಾಡಿಕೊಂಡು ವ್ಯಾಲಿಡಿಟಿ ಕೊಟ್ಟರು. ನಾನು ಇಮಿಗ್ರೆಂಟ್ ಇದ್ದರೂ ನನ್ನ ಐಡಿಯಾಸು, ನನ್ನ ಪಾಯಿಂಟ್ಸು, ನಾನು ತಂದಿರೋದು ಎಕ್ಸ್ಪೀರಿಯನ್ಸ್, ನಾನು ತರೋದು ಎಜುಕೇಷನ್ ನೋಡಿ ಅವರು ವಿಲ್ ಅಕ್ಸೆಪ್ಟ್ ಯು ಅಂಥೇಳಿ ನನಗೆ 33 ವೋಟ್ಸ್ ಕೊಟ್ಟು ಗೆಲ್ಲಿಸಿದ್ರು. ಸೊ ಅದು ದಟ್ ವಾಸ್ ಶಾಕಿಂಗ್ ಟು ಮೀ ಆಲ್ಸೋ. ಸರ್, ಸಿಟ್ಟಿಂಗ್ ಕೌನ್ಸಿಲರ್ ಜೊತೆ ಫೇಸ್ ಮಾಡಿ ನೀವು ಗೆದ್ದಿರೋದು, ಇಟ್ಸ್ ಅ ಬಿಗ್ ಅಚೀವ್ಮೆಂಟ್, ಬಿಗ್ ಸಕ್ಸಸ್. ಸೊ ಒಂದು ಅಲ್ಲಿನ ಜನ ಲೋಕಲೆಂಟ್ಸ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋರು, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪ್ಯೂರ್ಲಿ ಯುವರ್ ಲೀಡರ್ಶಿಪ್ ಕ್ವಾಲಿಟೀಸ್ ಆ್ಯಂಡ್ ಯುವರ್ ಥಾಟ್ಸ್, ನಿಮ್ಮ ವಿಚಾರಗಳು, ನಿಮ್ಮ ಏನಿದೆ ನಿಜವಾಗ್ಲೂ ಅವ್ರು ಬೇಕಾಗಿತ್ತು ಆಯ್ಕೆ ಮಾಡಿಕೊಂಡ್ರು. ಅಲ್ಲಿ ನಾನು ಕೋರ್ ಇಶ್ಯೂಸ್ ಇಲ್ಲ. ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ವಾಟರ್ ಆಯಿತು, ಡ್ರೈನೇಜ್ ಸಿಸ್ಟಮ್ ಆಯಿತು, ರೋಡ್ಸ್, ಅವು ಪ್ರಾಬ್ಲಮ್ ಅಲ್ಲ. ಈಗ ಪ್ರಾಬ್ಲಮ್ನು ನೆಕ್ಸ್ಟ್ ಲೆವೆಲ್ ಇದ್ದಾವೆ. ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಏನು, ಈಗ ಪೇರೆಂಟ್ಸ್, ಚಿಕ್ಕ ಮಕ್ಕಳು ಇರ್ತಾರೆ, ಪೇರೆಂಟ್ಸ್ ಜೊತೆ ಚಿಕ್ಕ ಮಕ್ಕಳು ಇರ್ತಾರೆ. ಅವರು ಈಗೇನಾಗುತ್ತೆ ಅಂದರೆ, ಇಫ್ ಯು ವಾಂಟ್ ಅವ್ರಿಗೆ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಹಾಕಬೇಕಂದ್ರೆ ದುಡ್ಡು ಹಿಡಿದೆ. ಯು ನೀಡ್ ಟು ಸ್ಪೆಂಡ್ ಮನಿ. ಓಕೆ, ಇಟ್ಸ್ ಅ ಬರ್ಡನ್ ಆನ್ ಪೇರೆಂಟ್ಸ್, ಫಾರ್ ಯಂಗ್ ಪೇರೆಂಟ್ಸ್. ಅವರು ಈಗ ಮಮ್ಮಿ ಪಪ್ಪ ಇಬ್ಬರು ಕೆಲಸ ಮಾಡ್ತಾರೆ, ಸಣ್ಣ ಹುಡುಗರಿಗೆ ದೇ ನೀಡ್ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ಸ್. ಸಮರಲ್ಲಿ ಈಸಿ, ಬಿಕಾಸ್ ಅವ್ರು ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ದೊಡ್ಡ ಪಾರ್ಕ್ಸ್ ಇರ್ತವೆ, ಆಟ ಆಡೋಕ್ಕೆ ಎಲ್ಲ ಇರ್ತವೆ. ವಿಂಟ್ರಲ್ಲಿ ನೀವು ಆಫ್ಟರ್ ಸ್ಕೂಲ್ ಪ್ರೋಗ್ರಾಮಿಗೆ ಅಪ್ಲೈ ಮಾಡಬೇಕು, ದುಡ್ಡು ಖರ್ಚು ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಸ್ಪೆಷಲಿ ಈಗ ವಿಂಟ್ರಲ್ಲಿ ಸ್ನೋ ಕಡಿಮೆ ಆಗಿದೆ, ವಿಚ್ ಮೀನ್ಸ್ ದಟ್ ದೇರ್ ಆರ್ ಮೋರ್ ವಾರ್ಮರ್ ಡೇಸ್, ಭಾಳ ವಾರ್ಮರ್ ಡೇಸ್ ಫ್ಯೂಚರಲ್ಲಿ, ವಾರ್ಮರ್ ಆ್ಯಂಡ್ ವಾರ್ಮರ್ ಡೇಸ್. ಇಟ್ಸ್ ಅ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ಗೆ ನಂದೇನಿತ್ತು, ದೇ ಶುಡ್ ಬಿ ಏಬಲ್ ಟು ಟೇಕ್ ದರ್ ಕಿಡ್ಸ್. ಅವ್ರಿಗೆ ವಿಂಟ್ರಲ್ಲೂ ಪಾರ್ಕಲ್ಲಿ ಕರ್ಕೊಂಡು ಹೋಗಬೇಕು, ಆಡಿಸ್ಬೇಕು. ಒಂದು ಬ್ಲಾಕೇಜ್ ಏನಿತ್ತು ಅಂತಂದರೆ ಬಾತ್ರೂಮ್ಸ್. ಬಾತ್ರೂಮ್ಸ್ ಓಪನ್ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಪೇರೆಂಟ್ಸ್ ಕರ್ಕೊಂಡು ಹೋಗಂಗಿಲ್ಲ. ಯಾಕಂದರೆ ಈಗ ನೀವು ಪಾರ್ಕಿಗೆ ಹೋಗಿದ್ದೀರಿ, ಹೋಗಿದ ತಕ್ಷಣ ಹುಡುಗರು ಏನಂತಾರೆ, ನಮ್ಮ ಬಾತ್ರೂಮ್ ಹೋಗೋದಿದೆ. ಓಕೆ, ಸೊ ಬಾತ್ರೂಮ್ ಕ್ಲೋಸ್ ಇದ್ದರೆ ಮನೆಗೆ ಹೋಗಬೇಕು. ಮತ್ತು ಅಲ್ಲಿ ಸೀನಿಯರ್ ಸಿಟಿಸನ್ಸು ಅವ್ರು ವಾಕ್ ಮಾಡ್ತಾರೆ, ಅವರು ವಾಕಿಂಗ್ ಬಂದ್ ಮಾಡ್ತಾರೆ ವಿಂಟ್ರಲ್ಲಿ, ಬಿಕಾಸ್ ಆಕ್ಸೆಸ್ ಟು ಬಾತ್ರೂಮ್ಸ್ ಇಲ್ಲ, ಹೋಗೋದು ಬರೋದು ಬಾತ್ರೂಮ್ಸ್ ಯಾಕಾಗುತ್ತೆ. ಲೈಕ್ ದೀಸ್ ಆರ್ ಲೈಕ್ ಸಿಂಪಲ್ ಡೈಲಿ ಇಶ್ಯೂಸ್. ಸೊ ಅದು ಒಂದು ನನ್ನದು ಟಾಪ್ ಇತ್ತು. ಯಾಕಂದ್ರೆ ನನಗೆ ಚಿಕ್ಕ ಮಕ್ಕಳು ಇಬ್ಬರು, ನೀಲ್ಕಂಠಪ್ಪನ ಹೆಸರು ಮೇಲೆ ನೀಲ್ ಅಂತ ನನ್ನ ಮಗನ ಹೆಸರಿಟ್ಟು, ಲೀಲಾವತಿ, ಲೀಲಾ ಮಕ್ಕಳು. ನನಗೆ ಚಿಕ್ಕ ಮಕ್ಕಳು, ಅವರೆಲ್ಲ ಪಾರ್ಕಿಗೆ ಹೋಗೋದು ತುಂಬ ಇಷ್ಟ. ಸೊ ನಾವು ಕರ್ಕೊಂಡು ಹೋದಾಗ ಏನಾಗ್ತದೆ, ನಾವು ಬಾತ್ರೂಮ್ಸ್ ಓಪನ್ ಮಾಡಬೇಕು. ಸೊ ನಾನು ಪ್ರಪೋಸ್ ಮಾಡಿದೆ, ಬಾತ್ರೂಮ್ಸು ವಿಂಟ್ರಲ್ಲಿ ಓಪನ್ ಇಡೋನು. ಅದ್ರ ಸಲಿಂದ ಬಜೆಟ್ ಸೆಲೆಕ್ಟ್ ಮಾಡಿ ವಿಂಟರ್ ಓಪನ್ ಮಾಡಬೇಕಂದ್ರೆ ವಿಂಟ್ರೈಸ್ ಮಾಡಬೇಕಾಗುತ್ತೆ, ಸೊ ದ ವಾಟರ್ ಡಸಂಟ್ ಫ್ರೀಸ್. ಸೊ ಅವೆಲ್ಲ ಮಾಡಿಬಿಟ್ಟು ದಟ್ ವಾಸ್ ಮೈ ಫಸ್ಟ್ ಪ್ರಪೋಸಲ್. ಅದು ಬಾತ್ರೂಮ್ಸ್ ಈಗ ವಿಂಟ್ರಲ್ಲಿ ಓಪನ್ ಆಗುತ್ತೆ. ಸೊ ಪೇರೆಂಟ್ಸ್ ವಿತ್ ಲಿಟಲ್ ಕಿಡ್ಸ್, ಚಿಕ್ಕ ಮಕ್ಕಳಿದ್ರು, ದೇ ಕ್ಯಾನ್ ಗೋ. ಸೀನಿಯರ್ಸ್ ವಾಕಿಂಗ್ ಮಾಡ್ತಾ ಇದ್ದರೆ ದೇ ನೀಡ್ ಟು ಯೂಸ್ ಬಾತ್ರೂಮ್ಸ್. ಸೊ ಅವ್ರದ್ದು ಹೆಲ್ತ್ ಚೆನ್ನಾಗಾಗುತ್ತೆ,
ಪೇರೆಂಟ್ಸ್ ಮನಿ ಸ್ಪೆಂಡ್ ಕಡಿಮೆ ಆಗುತ್ತೆ. ಸೊ ಎಲ್ಲರಿಗೆ ಹೆಲ್ಪ್ ಆಗುತ್ತೆ. ಪಬ್ಲಿಕ್ ಹೆಲ್ತ್ ಆಯಿತು, ಪರ್ಸ್ಪೆಕ್ಟಿವ್ ಆಯಿತು, ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದು ನನಗೆ ತುಂಬ ಖುಷಿ, ಆ ಒಂದು ಅಚೀವ್ಮೆಂಟ್. ದೆನ್ ಆಕ್ಸೆಸಿಬಿಲಿಟಿ ಅಂತ ಹೇಳ್ತಾ ಇದ್ದಾನೆ ನಿಮಗೆ. ಗವರ್ಮೆಂಟ್ ರಿಸೋರ್ಸ್ನ ಈಸಿಲಿ ಹೇಗೆ ಆ್ಯಕ್ಸೆಸ್ ಮಾಡೋದು ಅದು ದೊಡ್ಡ ಪ್ರಾಬ್ಲಮ್. ಈಗ ಏನಾಗ್ಬಿಡುತ್ತೆ, ಎಲ್ಲ ಟೈಪ್ ಸವಲತ್ತಿದೆ, ಆದರೆ ನೀವು ಆಫೀಸ್ಗೆ ಹೋಗಿ ಆ ಸವಲತ್ತು ಪಡಿಬೇಕು. ದಟ್ ಈಸ್ ರಿಸ್ಟ್ರಿಕ್ಟಿಂಗ್. ಅದು ರಿಸ್ಟ್ರಿಕ್ಟ್ ಮಾಡುತ್ತೆ ನಿಮಗೆ ಮೂಮೆಂಟ್. ಏನಾಗುತ್ತೆ ಅಂದರೆ US ಅಲ್ಲಿ ನಮ್ಮ ಟೌನ್ ಗೌರ್ಮೆಂಟ್ ಈಸ್ ಓಪನ್ ಓನ್ಲಿ ಬಿಟ್ವೀನ್ 8 AM to 4 PM ಫ್ರಮ್ ಮಂಡೇ ಟು ಫ್ರೈಡೇ. ನೀವು ಕೆಲಸ ಮಾಡೋದು 8 AM to 5 PM. ಸೊ ನಿಮಗೇನಾದರೂ ಟೌನ್ ಗೌರ್ಮೆಂಟ್ ಬೇಕಾಗಿತ್ತು, ನೀವು ಕೆಲಸ ಬಿಟ್ಟು ಆ ಅರ್ನಿಂಗ್ ಬಿಟ್ಟು ಲೀವ್ ತೊಗೊಂಡು ಆ ಟೈಮ್ಗೆ ಹೋಗಿ ನೀವು ನಿಮ್ಮ ಸರ್ವಿಸಸ್ ತೊಗೋಬೇಕು. ಡಾಗ್ ಲೈಸೆನ್ಸ್ ರಿನ್ಯೂವಲ್ ಆಯಿತು, ಅವ್ರ ಏನಾರ ಟ್ಯಾಕ್ಸ್ ತುಂಬೋದಿತ್ತು, ಎಲ್ಲ ಇತ್ತು, ರೈಟ್? ಸೊ ನಾನೇನು ಪ್ರಪೋಸ್ ಮಾಡಿದೆ, ಟು ಸ್ಟಾರ್ಟ್ ವಿತ್ ಫಸ್ಟ್ ಐಡಿಯಾ. ಅವ್ರಿಗೆ ಕೇಳಿದೆ, ಎಷ್ಟು ಜನ ಡಾಗ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ತಾರೆ? ಡಾಗ್ ಲೈಸೆನ್ಸ್ ಗೊತ್ತಲ್ಲ, ನಾವು ಅಲ್ಲಿ US ಅಲ್ಲಿ ನಾಯಿ ಇಡಬೇಕಾದ್ರೆ ಲೈಸೆನ್ಸ್ ಬೇಕು. ಏನಕ್ಕೆ ದೇ ನೀಡ್ ಟು ಹ್ಯಾವ್ ಇಂಜೆಕ್ಷನ್ಸ್. ಸೊ ಅವೆಲ್ಲ ಟ್ರ್ಯಾಕ್ ಮಾಡ್ತಾರೆ. ಅದು ಟ್ರ್ಯಾಕ್ ಮಾಡೋದು ಡಾಗ್ ಲೈಸೆನ್ಸ್ ಥ್ರೂ. ಸೊ ಎಷ್ಟು ಜನ ಡಾಗ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ತಾರೆ ಮಂತ್ಲಿ ಬೇಸಿಸ್? ಸೊ ಅವ್ರಂದ್ರು ಎನಿವೇರ್ ಬಿಟ್ವೀನ್ 100-110 ಆನ್ ಎ ಇಯರ್ಲಿ ಬೇಸಿಸ್. 1100 to 1200 walk-ins. Just walk-ins to the town board. ಅದ್ರ ಮೀನಿಂಗ್ ಏನಂದರೆ, ಜನ ಕೆಲಸ ಬಿಟ್ಟು ಅಲ್ಲಿ ಹೋಗಬೇಕು. ಇನ್ ದಿಸ್ ಡೇ ಏನಾರ ಈ ದಿವಸದಲ್ಲಿ ಟೆಕ್ನಾಲಜೀಸ್ ಫಾರ್ವರ್ಡ್ ಇದೆ, ಎಲ್ಲ ಇದ್ದರೂ ಜನ ಫಿಸಿಕಲಿ ಹೋಗಬೇಕು. ದಟ್ ಇಸ್ ಅ ಪ್ರಾಬ್ಲಮ್. ಅದು ಇತ್ತು. ಅದೊಂದು. ಇನ್ನೊಂದು, ಮೇಲ್ ಥ್ರೂನು ಕಳಿಸ್ಬೋದು. ನೀವು ಲೆಟ್ರ್ ಹಾಕಿ ಸ್ಟ್ಯಾಂಪ್ ಹಾಕಿ ಕಳಿಸ್ಬೋದು. ನೀವು ಡಾಗ್ ಲೈನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ ಸ್ಟ್ಯಾಂಪ್ ಹುಡುಕಬೇಕು, ಲೆಟ್ರ್ ಹಾಕಬೇಕು. ಮರ್ತರೆ ನೀವು ನಿಮ್ಮ ಡಾಗ್ ತೊಗೊಂಡು ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ರೈಟ್. ಸೊ ಅವೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ನಾನೇನು ಪ್ರಪೋಸ್ ಮಾಡಿದೆ, ಡಾಗ್ ಲೈಸೆನ್ಸ್ನ ಆನ್ಲೈನ್ ಆ್ಯಕ್ಸೆಸ್ ಮಾಡಬೇಕು. ಸೊ ಗವರ್ಮೆಂಟ್ ಸರ್ವಿಸಸ್ಗೆ ಈಸಿ ಆ್ಯಕ್ಸೆಸ್ ಆಗಬೇಕು, ಪಬ್ಲಿಕ್ ಫ್ರೆಂಡ್ಲಿ. ಸೊ ಅದರದ್ದು ಬಜೆಟಲ್ಲಿ ಹಾಕ್ಸಿದ್ದೀನಿ ನಾನು. ಫಸ್ಟ್ ಬಜೆಟಲ್ಲಿ ನಾನು ಹಾಕ್ಸಿದ್ದೀನಿ. ಸೊ ನನ್ನ 2 ಮೇಜರ್ ವಿನ್ಸ್. ಹಾಂ, ಅದು ಗೌರ್ಮೆಂಟ್ ಹೇಗೆ ಗೌರ್ಮೆಂಟ್ ಸ್ಲೋ ವರ್ಕ್ ಆಗುತ್ತೆ, ಅಲ್ಲಿ ಹಾಗೆ. ಈಗ ತಾವು ಜಾಬ್ ಮಾಡ್ಕೋರ ಜೊತೆಗೆ ಇದನ್ನ ನೀವು ಎಕ್ಸ್ಟ್ರಾ ಇದ್ರಾಗ ಮಾಡ್ತೇವೆ. ನಮ್ಮ ಕಡೆ ಹೇಗೆಂದ್ರೆ ಫುಲ್ ಫ್ಲೆಡ್ಜ್ ಅಲ್ಲ ಸರ್ ಇದು. ದಟ್ ಇಸ್ ಕರೆಕ್ಟ್. ಇಟ್ಸ್ ಲೈಕ್ ಪಾರ್ಟ್ ಟೈಮ್, ರೈಟ್? ಇದು ಪಾರ್ಟ್ ಟೈಮ್ ಜಾಬ್ ಇದ್ದಾಗೆ. ಸೊ US ಅಲ್ಲಿ ಸಿಸ್ಟಮ್ ಹೆಂಗೆ ಸರ್? ಹಾಂ, ವೆರಿ ಗುಡ್ ಕ್ವೆಶ್ಚನ್. US ಅಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆನ್ಸ್. ಅಲ್ಲಿ ಗೌರ್ಮೆಂಟಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಂಪಾರ್ಟೆನ್ಸ್. ನಿಮ್ಮ ಏರಿಯಾ ಕ್ಲೀನ್ ಇಡಬೇಕಾದ್ರೆ ಪಬ್ಲಿಕ್ ಬೇಕು. ಸೊ ಜಸ್ಟ್ ನಾನು ಟೌನ್ ಬೋರ್ಡಲ್ಲಿದ್ದೀನಿ. ಅಲ್ಲಿ ವಾಲಂಟ್ರಿ ಬೋರ್ಡ್ಸು ಇದ್ದಾವೆ. ವಾಲಂಟ್ರಿ ಬೋರ್ಡ್ಸ್ ಅಂದರೆ ಫ್ರೀಯಾಗಿ ಕೆಲಸ ಫ್ರೀಯಾಗಿ ಟೈಮ್ ಸರ್ವಿಸ್ ಓರಿಯೆಂಟೆಡ್ ಬೋರ್ಡ್ಸ್ ಇರ್ತವೆ. ಸೊ ಝೋನಿಂಗ್ ಬೋರ್ಡ್ ಅಂತಿದೆ. ನಮ್ಮ ಕಡೆ ಹೆಂಗೆ ಸಂಘ ಸಂಸ್ಥೆಗಳು ಇರ್ತವೆ. ಸೊ ಸರ್ವಿಸಸ್ ಬಟ್ ಬೈ ದ ಗವರ್ಮೆಂಟ್, ಮುನ್ಸಿಪಾಲಿಟಿಯಲ್ಲೇ ಒಂದು ಬೋರ್ಡ್ ಮಾಡಿರ್ತಾರೆ. ಸೊ ಝೋನಿಂಗ್ ಅಂತಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಝೋನಿಂಗ್ ಆಯಿತು. ಝೋನಿಂಗಲ್ಲಿ ಏನು, ನಿಮ್ಮ ಮನೇಲಿ ನೀವು ಚಿಕನ್ಸ್ ಇಡಬೇಕು, ನಿಮ್ಮ ಮನೇಲಿ ಚಿಕನ್ಸ್ ಇಡಬೇಕು, ನೀವು ಹೋಗಿ ಪರ್ಮಿಷನ್ ತಗೋಬೇಕು. ನೀವು ಝೋನಿಂಗ್ ಬೋರ್ಡಲ್ಲಿ ಸಿಟಿಸನ್ಸ್ ಜನನೇ ಬೋರ್ಡಲ್ಲಿ ಕೂತಿರ್ತಾರೆ. ನಿಮ್ಮ ನೇಬರ್ಸ್ ಕೂತಿರ್ತಾರೆ. ಅವರು ಡಿಸೈಡ್ ಮಾಡ್ತಾರೆ ನೀವು ಚಿಕನ್ ಇಡಬೇಕೋ ಇಲ್ಲೋ, ಎಷ್ಟು ಅವಾಜ್ ಬರುತ್ತೆ, ನಿಮ್ಮ ಪರ್ ಏಕರ್ಗೆ ಎಷ್ಟು ಚಿಕನ್ ಇಡಬೇಕು. ಅವೆಲ್ಲ ನಿಮ್ಮ ಕಮ್ಯುನಿಟಿ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ಏನಂತಾರೆ, ಹೌಸಸ್ ಎಲ್ಲ ಸಿಮಿಲರ್ ಕಾಣಿಸ್ತವೆ. ಕಲರ್ಸ್ ಆಯಿತು, ಕ್ಲೀನ್ಲಿನೆಸ್ಸು ಆಯಿತು, ಎಕೋ ಫ್ರೆಂಡ್ಲಿ ಎಲ್ಲಾನು ಕಮ್ಯುನಿಟಿ ಡಿಸೈಡ್. ಹಾಂ, ಎಲ್ಲ. ಸೊ ಪಬ್ಲಿಕ್ ಪಾರ್ಟಿಸಿಪೇಷನ್ ಜಾಸ್ತಿ ಇಂಪಾರ್ಟೆಂಟ್. ಆ ಪಬ್ಲಿಕ್ ಪಾರ್ಟಿಸಿಪೇಷನಲ್ಲಿ ಒಂದು ಸ್ಟೆಪ್ ಅಪ್ಪು ನೀವು ಎಲೆಕ್ಷನ್ ನಿಂತು ಟೌನ್ ಬೋರ್ಡ್ ಅಲ್ಲಿ ಸೆಲೆಕ್ಟ್ ಆಗೋದು. ಸೊ ಅದಕ್ಕೆ ಅದು ಪಾರ್ಟ್ ಟೈಮ್. ಅದಕ್ಕೆ ಅದು ಪಾರ್ಟ್ ಟೈಮ್ ಜಾಬ್. ಸೊ ನಮ್ಮಲ್ಲಿ ಹೆಂಗಂದ್ರೆ ಫುಲ್ ಟೈಮ್ ಎಲ್ಲ ರಾಜಕಾರಣ ಅಂದರೆ ಫುಲ್ ಟೈಮ್ ಇರ್ತಾರೆ. ಅಲ್ಲಿ ನೀವು ಜಾಬ್ ಮಾಡಿಕೊಂಡು ಸೊ ಇದನ್ನ ಮಾಡೋದು. ಹೌದು. ನಾನು ಸೊ ಒಂದು ತಿಂಗಳಲ್ಲಿ 2 ಟೌನ್ ಬೋರ್ಡ್ ಮೀಟಿಂಗ್ ಇರುತ್ತೆ, ಅಂದರೆ 3 to 4 hours. ಅದರಲ್ಲಿ ನಾವು ಟೌನ್ದೆಲ್ಲ ಇಶ್ಯೂಸ್ ಅಜೆಂಡಾ ಕ್ರಿಯೇಟ್ ಮಾಡ್ತೀವಿ, ಎಲ್ಲ ಇಶ್ಯೂಸ್ ಮಾತಾಡ್ತೀವಿ. ಎಲ್ಲಿ ರೋಡ್ ಮಾಡಬೇಕು, ಎಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದೆ, ಎಲ್ಲಿ ನಮಗೆ ಏನು ಗವರ್ಮೆಂಟಲ್ಲಿ ಏನು ಗ್ರ್ಯಾಂಟ್ಸ್ ಬರ್ತಾಯಿದೆ, ಆ ಗ್ರ್ಯಾಂಟ್ ತೊಗೊಂಡ್ಬಿಟ್ಟು ಸೋಲಾರ್ ಆಯಿತು,
ARPA ಫಂಡ್ಸ್ ಸೀನಿಯರ್ಸ್ಗೆ ಏನ್ರಿ ಹೆಲ್ಪ್ ಮಾಡಬೇಕು, ಎಲ್ಲ ಡಿಸಿಷನ್ ಆ ಎಜೆಂಡಾ ಒಳಗೆ ಇರುತ್ತೆ. ಓಕೆ. ಸೊ ಮಂತ್ ಬೇಸಿಸ್. ಮತ್ತು ನಾನು ಒಂದು ಎಕ್ಸಾಂಪಲ್ ಕೊಡಬೇಕಂತ ಹೇಳಿದೆ. ಇಲ್ಲಿ ಇಶ್ಯೂಸ್ ಆರ್ ವೆರಿ ಫಂಡಮೆಂಟಲ್ ಇಶ್ಯೂಸ್, ಮೀನಿಂಗ್ ನಿಮ್ಮ ಡ್ರೈನೇಜ್ ಆಯಿತು, ರೋಡ್ಸ್ ಆಯಿತು, ಕೋರ್ ಫಂಡಮೆಂಟಲ್ ಬಿಲ್ಡಿಂಗ್ ಇಶ್ಯೂಸ್ ಇಲ್ಲಿ. ಅದು ಪ್ರಾಬ್ಲಮ್ ಇಲ್ಲ ಅಲ್ಲಿ, ಅದು ಆಲ್ರೆಡಿ ಹಾಂ. ಸೊ ಅದು ಎಸ್ಟಾಬ್ಲಿಷ್ ಆಗಿದ್ದಕ್ಕೆ ನಮಗೆ ಪಾರ್ಟ್ ಟೈಮ್ ಮಾಡ್ಬೋದು ಅದು ಕೆಲಸ. ಅರ್ಥ ಆಯ್ತಲ್ಲ? ಇಲ್ಲೇನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಗೌರ್ಮೆಂಟ್ ಲೆಜಿಸ್ಲೇಟರ್ಸ್ ದೇ ಹ್ಯಾವ್ ಟು ಬಿ ದೇರ್, ಅಲ್ಲಿ ಇರಲೇಬೇಕು, ಫುಲ್ಲಿ ಫ್ಲೆಜ್. ಹಾಂ, ಬೇಕಂದ್ರೆ ಅವ್ರ ಕೋರ್ ಇಶ್ಯೂಸ್ನ ಕೆಲಸ ಮಾಡ್ತಿದ್ದಾರೆ. ಸೊ ಇದು ತಪ್ಪಂತಲ್ಲ, ಸಿಸ್ಟಮ್ ತಪ್ಪಂತಲ್ಲ. 10, 15, 20 ಇಯರ್ಸ್ ಮೇಲೆ ಮೇ ಬಿ ಚೇಂಜ್ ಆಗುತ್ತೆ. ಯಾಕಂದ್ರೆ ರೋಡ್ಸ್ ನಿಮ್ಗೆ ಪ್ರಾಬ್ಲಮ್ ಅಲ್ಲ ಅವಾಗ. ರೋಡ್ಸ್ ಆಗಿಬಿಟ್ಟಿರುತ್ತೆ, ಡ್ರೈನೇಜ್ ಇರುತ್ತೆ, ವಾಟರ್ ಇರುತ್ತೆ, ಹಳ್ಳಿಗೆಲ್ಲ ಎಲೆಕ್ಟ್ರಿಸಿಟಿ ಇರುತ್ತೆ. ದೆನ್ ನಿಮ್ಗೆ ನಾವು ಏನು ಪ್ರಾಬ್ಲಮ್ಸ್ ಡೀಲ್ ಮಾಡ್ತಾ ಇದ್ವಿ, ಪಬ್ಲಿಕ್ ಸೇಫ್ಟಿ ಸೆಕೆಂಡ್ ಇದರಲ್ಲಿ ನೆಕ್ಸ್ಟ್ ಇಯರ್. ಒಂದು ವಿಚಾರ ಸರ್, ಇಲ್ಲಿ ನಮ್ಮ ಬಿಜಾಪುರ ಮಹಾನಗರ ಪಾಲಿಕೆ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ, ತಾವು ಕೂಡ ಇಲ್ಲಿ ನಿಮ್ಗೆ ನೋಡಿದಿರಲ್ಲ, ಅಬ್ಸರ್ವ್ ಮಾಡಿದ್ದೀರಿ. ಸೊ ಯು ಆರ್ ಆಲ್ಸೋ ವರ್ಕಿಂಗ್ ಆಸ್ ಎ ಕೌನ್ಸಿಲರ್ ಇನ್ ನ್ಯೂಯಾರ್ಕ್ ಸಿಟಿ ಇದರಲ್ಲಿ. ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗಬೇಕು ಅನಿಸುತ್ತೆ? ನಿಮ್ಮ ಒಪಿನಿಯನ್ ಏನು ಸರ್ ನಮ್ಮ ಸಿಟಿ ಬಗ್ಗೆ? ಏನೆಲ್ಲ ಸಜೆಷನ್ಸ್ ಕೊಡ್ತೀರಿ? ಡೆಫಿನೆಟ್ಲಿ. ನಿನ್ನೆ ಕಾರ್ಪೊರೇಟರ್ ಬಾಗಲಕೋಟೆ ಅವ್ರ ಜೊತೆ ಮಾತಾಡಾಯ್ತು. ಯಂಗ್ ಮ್ಯಾನ್, ಸಚ್ ಎ ಗುಡ್ ಯಂಗ್ ಮ್ಯಾನ್, ಸಚ್ ಗ್ರೇಟ್ ಐಡಿಯಾಸ್, ಎಷ್ಟು ಗುಡ್ ಐಡಿಯಾಸ್ ಇದೆ ಅವರಲ್ಲಿ. ಬಟ್ ಹಾರ್ಡ್ ವರ್ಕಿಂಗ್ ಆಲ್ಸೋ. ಯಾಕಂದ್ರೆ ಅವರು ನನಗೆ ಎಲ್ಲರೂ ಅವ್ರದ್ದು ವರ್ಕ್ ಮಾಡಿದ್ದು, ಸೈಟ್ ವಿಸಿಟ್ಸ್ ಆಯಿತು, ಪ್ರಾಬ್ಲಮ್ಸ್, ಕಮ್ಯುನಿಟಿ ಪ್ರಾಬ್ಲಮ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಅದು ಭಾಳ ಇಂಪಾರ್ಟೆಂಟ್. ನಿಮಗೆ ಕಮ್ಯುನಿಟಿ ಪ್ರಾಬ್ಲಮ್ಸಿಗೆ ಗೊತ್ತಿಲ್ಲ ಅಂದರೆ ನೀವು ಸೊಲ್ಯೂಷನ್ ಹೇಗೆ ಕೊಡ್ತೀರಿ? ರೈಟ್. ಸೊ ಅದು ಅವ್ರ ಜೊತೆ ಮಾತಾಡ್ತಾ ಇದ್ರೆ ನನಗೇನು ಅಂಡರ್ಸ್ಟ್ಯಾಂಡ್ ಆಯ್ತು ಅಂದರೆ, ಕೋರ್ ಇಶ್ಯೂಸ್ ಇನ್ನೂ ಇದ್ದಾವೆ ಬಿಜಾಪುರಲ್ಲಿ. ಕೋರ್ ಇಶ್ಯೂಸ್ ಇದ್ದಾವೆ. ರೋಡ್ ಆಯಿತು, ಡ್ರೈನೇಜ್ ಆಯಿತು, ವಾಟ್ರು ಆಯಿತು, ಎಲೆಕ್ಟ್ರಿಸಿಟಿ ಆಯಿತು, ಇವೆಲ್ಲ ಬೇಸಿಕ್ ನೀಡ್ಸ್. ನೀವು ಪಬ್ಲಿಕ್ ಸೇಫ್ಟಿ ಎಲ್ಲ ಆಮೇಲೆ ಆಗುತ್ತೆ ಡಿಸ್ಕಷನ್. ಅವ್ರ ಆಕ್ಸೆಸ್ ಟು ಗೌರ್ಮೆಂಟ್ ರಿಸೋರ್ಸ್ ಥ್ರೂ ಆನ್ಲೈನ್, ಮೊಬೈಲ್ ಅವೆಲ್ಲ ಆಮೇಲೆ ಆಗುತ್ತೆ. ನೀವು ಮೊದಲು ಕೋರ್ ಇಶ್ಯೂಸ್ಗೆ ಸಾಲ್ವ್ ಮಾಡಬೇಕು. ಸೊ ದರ್ ಇಸ್ ಭಾಳ ಹಾರ್ಡ್ ವರ್ಕ್ ಇದೆ. ಅದು ಆ ಹಾರ್ಡ್ ವರ್ಕ್ನ ಇಲ್ಲಿ ಲೆಜಿಸ್ಲೇಟರ್ ಮಾಡ್ತಾ ಇದ್ದಾರೆ. ಸೊ ನನಗೇನು ಅನ್ನಿಸ್ತೆ ಅಂತಂದರೆ, ಯೂತ್ಗೆ ಸಪೋರ್ಟ್ ಮಾಡಬೇಕು. ಕಮ್ಯುನಿಟಿನ ಕಮ್ಯುನಿಟಿ ಇಲ್ಲಿ ಬಂದುಬಿಟ್ಟು ಕಮ್ಯುನಿಟಿ ಬಟ್ ಅದು ಆಗೋದು ಯೂತ್ ಥ್ರೂ. ನನಗೇನು ಅನ್ನಿಸ್ತೆ ಅಂದರೆ, ಅವರು ಶಿವರುದ್ರ ಅವ್ರಿಗೆ ನೋಡಿಬಿಟ್ಟು ಯಂಗ್ ಮ್ಯಾನ್, ಆ್ಯಂಡ್ ಯಂಗ್ ಮ್ಯಾನ್ ಇದು ಅಷ್ಟಲ್ಲ, ದಿ ಅಂಡರ್ಸ್ಟ್ಯಾಂಡ್ ಟೆಕ್ನಾಲಜಿ. ಅವ್ರಿಗೆ ಅವ್ರು ನಿನ್ನೆ ಹೇಳ್ತಾಯಿದ್ರು ಹೌ ಅವ್ರ ವಾರ್ಡಲ್ಲಿ ಅವ್ರು ಹೋಗಿ ಎಲ್ಲೋ ನೋಡಿ ಓದಿದ್ದು ಆನ್ಲೈನ್, ಆ ಐಡಿಯಾ ತಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲೂ ಇಲ್ಲ ತಮ್ಮ ವಾರ್ಡಲ್ಲಿ ದಿ ಸೋಲಾರ್ ಲೈಟ್ಸ್ ಮಾಡಿದ್ದಾರೆ. ಆ್ಯಂಡ್ ಬಿಕಾಸ್ ಅವ್ರಿಗೆ ಆಕ್ಸೆಸ್ ಟು ಟೆಕ್ನಾಲಜಿ ಇದೆ, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು ಫೇಸ್ಬುಕ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಫಾರ್ ಗವರ್ನೆನ್ಸ್ ಹ್ಯಾಂಗೆ ಯೂಸ್ ಮಾಡೋದು. ಅವರು ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರು, ಆ್ಯಂಡ್ ಐ ವಾಸ್ ವೆರಿ ಇಂಪ್ರೆಸ್ಡ್. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ವೇರ್ ಬಿಜಾಪುರ್ ಇಸ್ ಮೇಕಿಂಗ್ ಪ್ರೋಗ್ರೆಸ್. ನಾನು ಹೇಳ್ತೀನಿ, ಅಂಥ ಲೀಡರ್ಸ್ ಆಯಿತು, ಯಂಗ್ ಲೀಡರ್ಸ್ ಆಯಿತು, ದೇ ಆರ್ ಗೋಯಿಂಗ್ ಟು ಮೇಕ್ ಪ್ರೋಗ್ರೆಸ್. ಓಕೆ, ವಾಟ್ ಎವರ್ ಪಾರ್ಟಿ ಪಾಲಿಟಿಕ್ಸ್ ಏನೇ ಇತ್ತು ಅದು ಇತ್ತು ದಿ ಸೈಡಲ್ಲಿ. ದೇರ್ ಇಸ್ ಗೋಯಿಂಗ್ ಟು ಬಿ ಡೆವಲಪ್ಮೆಂಟ್ ಬಿಕಾಸ್ ಆಫ್ ದೀಸ್ ಐಡಿಯಾ. ಮೋರ್ ಆ್ಯಂಡ್ ನಮ್ಮ ಕಮ್ಯುನಿಟಿಯಲ್ಲಿ ಬಿಜಾಪುರ ಒಳಗೆ ಐ ಥಿಂಕ್ ಆಗುತ್ತೆ. The growth it will take some time, but it will take some time. US is 300 years history. Okay. So now we are very 100% ಇದೆ ಹಾಗೆ. ಅಷ್ಟೇ under 75-76 years ಅಲ್ಲಿ ನಾವು ಏನು ಅಚೀವ್ ಮಾಡಿದ್ದು ನೋಡಿ. We have put a man we put ನಮ್ಮದು ಸ್ಯಾಟಲೈಟ್ಸ್ ಎಲ್ಲ ಇದೆ. ಚೀಪರ್ ದೆನ್ US ಅಲ್ಲಿ ಸ್ಯಾಟಲೈಟ್ಸ್. ಸೊ ಅಟ್ ಕಡಿಮೆ ಟೈಮಲ್ಲಿ ನಾವು ವಿ ಫಿಗರ್ಡ್ ಔಟ್ ಅಷ್ಟು ಆಗಿದೆ ಡೆವಲಪ್ಮೆಂಟ್. ಸೊ ಇನ್ 300 ನೆಕ್ಸ್ಟ್ 220 ಇಯರ್ಸಲ್ಲಿ ನಾವು ಏನೇನು ಮಾಡ್ತೀವಿ? ಸೊ ಒಂದು ನೀವು ಹೇಳೋ ಥರ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ತುಂಬ ಇಂಪಾರ್ಟೆಂಟ್. ಜನರಲ್ ಪಬ್ಲಿಕ್ ಇನ್ವಾಲ್ವ್ಮೆಂಟು ತುಂಬ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ಅವೇರ್ನೆಸ್ ಮಾಡುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ರೈಟ್. ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಆಗೇನಾಗಿದೆ ಅಂದರೆ, ಆಲ್ ಆಫ್ ಅ ಸಡನ್ ರೆಸ್ಪಾನ್ಸಿಬಿಲಿಟಿ ಬಂದಿರುತ್ತೆ. ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಕೌನ್ಸಿಲರ್ ಅಷ್ಟೇ ಅಲ್ಲ, ಈಗ ರೆಸ್ಪಾನ್ಸಿಬಿಲಿಟಿ ನನ್ನ ರೆಸ್ಪಾನ್ಸಿಬಿಲಿಟಿನೂ ಇದೆ ಇದರಲ್ಲಿ. ನಾನು ಪಾರ್ಟ್ ಆಫ್ ಗವರ್ಮೆಂಟ್ ಚೇಂಜ್ ಆಗುತ್ತೆ. ಸೊ ನನ್ನ ಸಜೆಷನ್ ಆರ್ ನನ್ನ ಅಡ್ವೈಸ್,
would be to find ways to bring community into government. ಸ್ಮಾಲ್ ಬೋರ್ಡ್ಸ್ ಅರೆ ಮಾಡಲಿ, ಅಲ್ಲ ವಾರ್ಡ್ ಪ್ರತಿ ವಾರ್ಡಲ್ಲಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬೋರ್ಡ್ ಮಾಡಿಬಿಟ್ಟು ಕಮ್ಯುನಿಟಿ ಬೋರ್ಡ್ಸ್ ಮಾಡಿ ಕ್ಲೀನ್ಲಿನೆಸ್ ಆಯಿತು, ಝೋನಿಂಗ್ ಹೆಂಗೆ ಮಾಡೋದು, ಪಬ್ಲಿಕ್ ಸೇಫ್ಟಿ ಹೆಂಗೆ. ಈಗ ಒಂದು ಅಟ್ ಲಾಸ್ಟ್ ಕ್ವಶನ್, ನಮ್ಮ ಇಂಡಿಯನ್ ಯೂತ್ಸ್ಗೆ ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ವಾಟ್ ಇಸ್ ಯುವರ್ ಮೆಸೇಜ್? ನಿಮ್ಮ ಸಂದೇಶ ಏನು? ಇವನ್ ವಿದೇಶದಲ್ಲಿ ತುಂಬ ಜನ ಹೋಗಿ ಸಾಧನೆ ಮಾಡ್ತಾರೆ, ವ್ಯಾಸಂಗ ಮಾಡ್ತಾರೆ. ಸೊ ವಾಟ್ ಈಸ್ ಯುವರ್ ಮೆಸೇಜ್ ಸರ್? ಸಂದೇಶ ಏನು ಕೊಡ್ತೀರಿ? ಸೊ ನಂಬರ್ ಒನ್, ಇಂಡಿಯಾ ಒಳಗೆ ಡಾಕ್ಟರ್ಸು ಎಂಜಿನಿಯರ್ಸು ಆಗಬೇಕು ಅಂತ ತುಂಬ ಎಂತಾರೆ ರೇಸ್, ತುಂಬ ಕಾಂಪಿಟೇಷನ್ ತುಂಬ ಜಾಸ್ತಿ. ಸ್ವಲ್ಪ ಜನ ಹುಡುಗರು ಎಂತಾರೆ ಡಿಪ್ರೆಸ್ ಆಗ್ಬಿಡ್ತಾರೆ, ಬಿಕಾಸ್ ದೇ ಡಿಡ್ ನಾಟ್ ಅಚೀವ್ ಅಂತೇಳಿ. ದೇ ಡಿಡ್ ನಾಟ್ ಗೆಟ್ ಎಂಜಿನಿಯರಿಂಗ್ ಸೀಟ್, ದೇ ಡಿಡ್ ನಾಟ್ ಗೆಟ್ ಮೆಡಿಕಲ್ ಸೀಟ್. ಫಸ್ಟ್ ಥಿಂಗ್, ನಾನು ಎಂಜಿನಿಯರ್ ಅಲ್ಲ, ನಾನು ಮೆಡಿಕಲ್ಸ್ ಓದಿಲ್ಲ, ನಾನು ಸಿಂಪಲ್ BSc ಕ್ಯಾಂಡಿಡೇಟ್. ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ನಮ್ಮದು BSc ಆಗಿದ್ದು. ನಾನು ನಿಮಗೆಲ್ಲ ಹೋಪ್ ಕೊಡಬೇಕು. ನಾನು ಅದು that if I can survive and do well, everybody can survive and do well. So that's first thing. How? ಈ ಕ್ವಶನ್ ಹೇಗೆ ಮಾಡಿದ್ರಿ? You need to, number one is discipline ಬೇಕು. ಡಿಸಿಪ್ಲಿನ್ ಏನಂದ್ರೆ ಏನರ ಕಾರ್ಯ ಮಾಡಿದ್ರಿ, ನೀವು ಸಂಕಲ್ಪ ಮಾಡಿರ್ತೀರಲ್ಲ, ಪರಿತಪಿಸಬೇಕು. ಪಶ್ಚಾತ್ತಾಪ ಅಲ್ಲ, ಪರಿತಪಿಸಬೇಕು. ನೀವು ಸಂಕಲ್ಪ ಮಾಡಿ ಪರಿತಪಿಸಬೇಕು. ನೀವು ಟೈಮ್ ಕೊಡಬೇಕು, ಅದಕ್ಕೆ ನೀವು ಡೆಡಿಕೇಶನ್ ಕೊಡಬೇಕು. ಕಷ್ಟ ಇರುತ್ತೆ, ಬಟ್ ನೀವು ಕಾನ್ಸ್ಟೆಂಟ್ಲಿ ಮಾಡ್ಕೋತಿದ್ರೆ, ನೆಟ್ವರ್ಕ್ ಮಾಡ್ಕೊಳ್ಬೇಕು, ನಿಮ್ಮ ಗೋಲ್ ಸೆಟ್ಟಿಂಗ್ ಮಾಡಬೇಕು. ನೀವು ಏನು ಮಾಡಬೇಕು ಅದನ್ನು ಕ್ಲಿಯರ್ ಆಗಿರಬೇಕಲ್ಲ, ವಿಷನ್ ಕ್ಲಿಯರ್ ಮಾಡಿಕೊಂಡು ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಬಿತ್ತು. ಕಮ್ಯುನಿಟಿಗೆ ಕೊಡೋದು ವಿಚಾರ ಮಾಡಿ. ಸೊಸೈಟಿಗೆ ಹೇಗೆ ಕೊಡಬೇಕು, ಕಮ್ಯುನಿಟಿಗೆ ಹೇಗೆ ಗಿವ್ ಬ್ಯಾಕ್ ಮಾಡಬೇಕು, ಆ ಕಮ್ಯುನಿಟಿ ನಿಮಗೆ ಗಿವ್ ಬ್ಯಾಕ್ ಮಾಡುತ್ತೆ. ನಾನು ಅದೇ ಆಗಿದ್ದು. ನಮ್ಮ ಮಮ್ಮಿ ಹೇಳ್ದಂಗೆ ಜನ ಗಳಿಸ್ಕೋಪ ಅಂತ ಹೇಳ್ತಿದ್ರಲ್ಲ, ನಾ ರಾಚೆಸ್ಟರ್ ಹೋದಾಗೆ ಜನಕ್ಕೆ ಕೊಟ್ಟೆ ಮೊದಲು, ಆಮೇಲೆ ಕಮ್ಯುನಿಟಿ ಸಪೋರ್ಟ್ ಏನು ನಾವು ಹಿಸ್ಟ್ರಿ, ರೈಟ್? ಸೊ ದಟ್ಸ್ ಮೈ ಮೆಸೇಜ್ ಟು ಯಂಗ್ ಕಿಡ್ಸ್. ಸೊ ನೀವು ಸ್ಟೆಡ್ ಫಾಸ್ಟ್, ಗೋ, ಅಂಜಬೇಡ್ರಿ, ಸೆಟ್ ಗೋಲ್ಸ್, ಬಿ ಡಿಸಿಪ್ಲಿನ್ಡ್ and be persistent. Discipline and persistence, you will definitely be successful. It doesn't matter ನೀವು engineering ಮಾಡಿರಿ, medical ಮಾಡಿರಿ, BS ಮಾಡಿರಿ, BA ಮಾಡಿರಿ, it doesn't matter. Education will help to a certain extent, but all of these characteristics, being disciplined, being persistent, having goals, giving back to the community, ಇವೆಲ್ಲ ಭಾಳ ಹೆಲ್ಪ್ ಆಗುತ್ತೆ. So that's, education becomes a small piece then. Exactly. Bigger piece is your life. Just supportive one kid needed that. Right. ಸೊ ಅಲ್ಟಿಮೇಟ್ಲಿ ನಿಮ್ಮ ಕೊನೆಯ ಗುರಿ ಏನು ಸರ್? ಈಗ ತಾವು ಕೌನ್ಸಿಲರ್ ಮೆಂಬರ್ ಆಗಿದ್ರೆ ಮುಂದೆ ಏನು ಸ್ಟೆಪ್ ಹೋಗ್ಬೇಕಂತ ಇದೆಯಾ, ಅಥವಾ ವಾಟ್ ಆಲ್ ಥಿಂಗ್ಸ್ ಯು ಹ್ಯಾವ್ ಪ್ಲ್ಯಾನ್? ಅಲ್ಲಿ ಲೋಕಲ್ ಪಾಲಿಟಿಕ್ಸಲ್ಲೇ ನನಗೆ ಫಸ್ಟ್ ನನ್ನ ಪಿಟ್ಸ್ಫರ್ಡ್ ಜನಕ್ಕೆ ಏನಂತಾರೆ, ಸ್ಮಾಲ್ ಇಶ್ಯೂಸ್ ಆಯಿತು, ಬಿಗ್ ಇಶ್ಯೂಸ್ ಆಯಿತು, ಐ ವಾಂಟ್ ಟು ಮೇಕ್ ಇಟ್ ಅವ್ರ ಲೈಫ್ ಈಸಿ ಮಾಡಬೇಕು. ನಂದು ಗೋಲ್ಸ್ ಇದ್ದಾವೆ. ಏನಂತಾರೆ, ಆ್ಯಕ್ಸಸ್ ಟು ಗೌರ್ಮೆಂಟ್ ರಿಸೋರ್ಸಸ್. ಜಸ್ಟ್ ಅದು ಒಂದು ಐಡಿಯಾ ಇದೆ, ಒನ್ ಐಡಿಯಾ ಇಂಪ್ಲಿಮೆಂಟ್ ಆಗಿದೆ. ಸೋ ಮೆನಿ ಅದರ್ ಐಡಿಯಾಸ್. ಫಾಸ್ಟರ್ ಸರ್ವಿಸ್ ಆಗಬೇಕು. ನನಗೆ ಇನ್ನೊಂದು ಆಸೆ ಏನಂದರೆ, ಐ ವಾಂಟ್ ಟು ಕನೆಕ್ಟ್ ರಾಚೆಸ್ಟರ್ ಆ್ಯಂಡ್ ಬಿಜಾಪುರ್. I want to connect Rochester and Gulbarga, because I want to connect Rochester and Hassan, because ಈ ಏರಿಯಾಸಲ್ಲಿ ನಾನು ನಾನು ಬೆಳೆದಿದ್ದೀನಿ, and I am very close to these places. Indian government through twin cities or sister cities concept ಇದೆ. ಸೊ ಕಾನ್ಸೆಪ್ಟ್ ಏನಂದರೆ, ಇಲ್ಲಿದ್ದು ಒಂದು ಸಿಟಿಗೆ US ಒಂದು ಸಿಟಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು they can write non-legally binding contract. ಅಂದರೆ ಕಾಂಟ್ರಾಕ್ಟ್ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಆಯಿತು, ಎಕ್ಸ್ಚೇಂಜ್ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಆಯಿತು. ಅವ್ರೇನ್ರೆ ಗ್ರೇಟ್ ಐಡಿಯಾಸ್ ಇದ್ರೆ ಆ ಐಡಿಯಾಸ್ ನಾವು ಬಿಜಾಪುರ್ಗೆ ಹೇಗೆ ತರೋದು, ಬಿಜಾಪುರಲ್ಲಿ ಗ್ರೇಟ್ ಐಡಿಯಾಸ್ ಇದ್ದರೆ ಅವ್ರಿಗೆ ಹೇಗೆ. ಈಗ ನಮ್ಮ ಡ್ಯಾಡಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್, ಪರಪ್ಪ ಹಾವಣ್ಣವ್ರು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೇ ರಿಟೈರ್ ಆಗಿದ್ದರು. ಸೊ ನಮ್ಮ ಏರಿಯಾ ಒಳಗೆ ಭಾಳ ರೇಷ್ಮೆ ಬೆಳೀತಾರೆ, ಸ್ವಲ್ಪ ರೇಷ್ಮೆ ಬೆಳೆಯೋರಿದ್ದಾರೆ. How can we connect them to manufacturers in US? ಡೈರೆಕ್ಟ್ ಕನೆಕ್ಷನ್ ಹೇಗೆ ಮಾಡೋದು, ಆ ಬಿಸ್ನೆಸ್ ಹೆಂಗೆ ಇಂಪ್ರೂವ್ ಮಾಡೋದು.
ಸೊ ಅದು ನನಗೆ ನಂದು ಏಮ್ ಇದೆ. ಸೊ ಹೌ ಡು ಐ ಬ್ರಿಂಗ್ ಬೋತ್ ದ ಕಮ್ಯುನಿಟೀಸ್ ಟುಗೆದರ್, ಸ್ಟೂಡೆಂಟ್ ಎಕ್ಸ್ಚೇಂಜ್ ಮಾಡೋದು. ಇಲ್ಲಿಂದ ನಮ್ಮ ಬಿಜಾಪುರಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್, ಮೆಡಿಕಲ್ ಕಾಲೇಜಸ್ ಇದ್ದಾವೆ, ಡಿಗ್ರಿ ಕಾಲೇಜಸ್ ಇದ್ದಾವೆ. ಇಲ್ಲಿಂದ ಹುಡುಗರಿಗೆ ಡೈರೆಕ್ಟ್ US ಯೂನಿವರ್ಸಿಟೀಸ್ಗೆ ಆ್ಯಕ್ಸಸ್ ಹೇಗೆ ಮಾಡಬೇಕು? ದ ಕ್ವಶನ್ ಇಸ್ ಹೇಗೆ? ನಮ್ಮಲ್ಲಿ ನಾನು MBA ಮಾಡಿದಾಗ ನಮ್ಗೆ ಗೊತ್ತಿದ್ದಿಲ್ಲ ಫಾರಿನ್ ಯೂನಿವರ್ಸಿಟಿಗೆ ಹೇಗೆ ಅಪ್ಲೈ ಮಾಡೋದು, ಸ್ಕಾಲರ್ಶಿಪ್ ಹೇಗೆ ತೊಗೊಳ್ಳೋದು, ಹೋಗೋದು ಎಲ್ಲಿ, ಯಾರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡೋದು, ಅವೆಲ್ಲ ಗೊತ್ತಿದ್ದಿಲ್ಲ. ಅವೆಲ್ಲ ಈಸಿ ಆ್ಯಕ್ಸಸ್ ಮಾಡಿಕೊಡ್ಬೇಕಂತ ಭಾಳ ನನಗೆ ಸೊ ಈ ಏಮ್ ಇದೆ. ನಮ್ಮ ಮನೆಯಲ್ಲಿ ಈಗ ಒಬ್ಬರು ಹುಡುಗರು ವೇದ್ ಇದ್ದಾನೆ, ಪ್ರಾಚಿ ಇದ್ದಾಳೆ, ಅವರೆಲ್ಲ ಈಸಿಲಿ ಫಾರಿನ್ ಯೂನಿವರ್ಸಿಟಿಗೆ ಹೇಗೆ ಹೋಗಬೇಕು, ರೈಟ್? ಅವ್ರಾಯ್ತು, ಅವ್ರ ಥ್ರೂ ಎಲ್ಲ ಬಿಜಾಪುರ ಎಲ್ಲ ಹುಡುಗರು ಟ್ವಿನ್ ಸಿಟಿ ಅನ್ನೋಂಥ ಕಾನ್ಸೆಪ್ಟ್ ಮಾಡಿ ಗ್ರೇಟ್ ಸರ್. ಅದು ಒಂದು ಏಮ್ ಇದೆ. ಸೊ ಒಂದು ಪರ್ಸ್ನಲ್ ಏಮ್ ಇದೆ, ಟ್ವಿನ್ ಸಿಟೀಸ್ದು. ಒಂದು ಪೊಲಿಟಿಕಲ್ ಏಮ್ ಇದೆ. ನಮ್ಮ ಪಿಟ್ಸ್ಬರ್ಗ್ ಜನ ನನಗೆ ಆರ್ಶ್ ತಂದಿದ್ದಾರಲ್ಲ, ಇಷ್ಟು ವಿಶ್ವಾಸ ಮಾಡಿ, ಇಷ್ಟು ರಿಸ್ಕ್ ತೊಗೊಂಡು ಅವರಿಗೆ ನಾನು ಚೆನ್ನಾಗಿ ಟೇಕ್ ಕೇರ್ ಮಾಡಬೇಕು. ಡೆಮೋಕ್ರಾಟ್ ಆಯಿತು, ರಿಪಬ್ಲಿಕನ್ ಆಯಿತು, ಡಸಂಟ್ ಮ್ಯಾಟರ್. ಯಾಕಂದ್ರೆ ಒಂದ್ಸಲ ಆರ್ಶ್ ಬಂದಿದ್ದಾರೆ, ಈಗ ನಾನು ಎಲ್ಲರಿಗೂ ಟೇಕ್ ಕೇರ್ ಮಾಡಬೇಕಲ್ಲ. ಸೊ ಅದು ಪೊಲಿಟಿಕಲ್ ಆಸ್ಪಿರೇಷನ್ ಮತ್ತು ಪರ್ಸನಲ್ ಆಸ್ಪಿರೇಷನ್, ಟ್ವಿನ್ ಸಿಟೀಸ್ ಮಾಡಬೇಕಂತ ಭಾಳ ಖ್ವಾಹಿಷ್. ತುಂಬ ಒಳ್ಳೆಯ ವಿಚಾರಗಳನ್ನ ತಾವು ಅಂದ್ಕೊಂಡಿದ್ದೀರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನವರ ಸರ್ ಅವರ ವಿಚಾರಗಳು, ಅವರ ಒಂದು ದಿಟ್ಟ ಹೆಜ್ಜೆ, ಅವರ ವಿಚಾರಧಾರೆಗಳು ಏನಿದ್ದಾವೆ, ಟ್ವಿನ್ ಸಿಟಿ ಅನ್ನೋಂಥ ಕಾನ್ಸೆಪ್ಟ್ಗಳಾಗಿರ್ಬೋದು, ಅಲ್ಲಿಗೂ ಇಲ್ಲಿಗೂ ಹೋಲಿಕೆ ಮಾಡಿ ನಮ್ಮ ಸಿಟಿ ಯಾವ ಥರ ಡೆವಲಪ್ ಮಾಡಬೇಕು ಅನ್ನುವಂಥ, ಮತ್ತು ಯೂತ್ಸ್ಗೆ, ಸ್ಟೂಡೆಂಟ್ಸ್ಗಳಿಗೆ ಅವ್ರು ಕೊಟ್ಟಂಥ ಅಮೂಲ್ಯವಂಥ ಸಲಹೆಗಳು ನಿಜವಾಗ್ಲೂ ಇವೆಲ್ಲ ನಮಗೆ ಇನ್ಸ್ಪೈರಲ್, ಒಂದು ದೊಡ್ಡ ಪ್ರೇರಣೆ ಆಗಿರುವಂಥದ್ದು. ನಿಜವಾಗ್ಲೂ ಅವರ ಸಾಧನೆಗೆ ಮುಂದಿನ ವಿಚಾರಗಳು ಯಶಸ್ವಿ ಆಗಲಿ, ಅವರ ಒಂದು ವಿಚಾರಗಳು ಇಂಪ್ಲಿಮೆಂಟ್ ಆಗಲಿ ಅಂತ ನಾವು ಹಾರೈಸ್ತಾ, ಇವತ್ತಿನ ಸಾಧನೆ ಪ್ರೇರಣೆಗೆ ತಾವು ಬಂದಿದ್ದೀರಿ. ನವರ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಸೊ ಮುಂದಿನ ಸಾಧನೆ ಪ್ರೇರಣೆ ಸ್ಟೋರಿಯಲ್ಲಿ ಮತ್ತೊಬ್ಬರು ಸಾಧಕರೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.